ವೀಕ್ಷಕರೇ ನಮಸ್ಕಾರ. ನಾನು ಶನಿ, ನೀವು ನೋಡ್ತಾ ಇದ್ದೀರಾ JBM TV. ನಮ್ಮ ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ಶಾಖಾ ವ್ಯವಸ್ಥಾಪಕರಾದಂತಹ ಹಣಮಂತರಾಯ ಬಸನಗೌಡ ಬಿರಾದಾರ್ ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸುತ್ತೇವೆ. ಗುರುಗಳೇ, ಸರ್ ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಅದೇ ರೀತಿಯಾದಂತಹ ಇನ್ನೋರ್ವ ಅತಿಥಿಗಳು ಲಕ್ಷ್ಮಣ ಹನುಮಂತಪ್ಪ ಕಾಳಗಿ, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್, ಪ್ರಪ್ರಥಮವಾಗಿ ತಾವು ಬ್ಯಾಂಕ್ ವ್ಯವಸ್ಥಾಪಕರು. ಹೊಸದಾಗಿ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಊರಲ್ಲಿ ಶಾಖೆ ಪ್ರಾರಂಭವಾಗಿದೆ. ಆದರೆ ಜನರಿಗೆ ಇದರಿಂದ ಯಾವ ಯಾವ ಸವಲತ್ತುಗಳು ಸಿಗುತ್ತವೆ ಅನ್ನುವಂಥದ್ದು ಪ್ರಮುಖ. ಸಾಮಾನ್ಯವಾಗಿ ಬ್ಯಾಂಕಿಗೆ ಅಲೆದಾಡೋದು, ಏನೇ ಒಂದು ಕೆಲಸ ಬೇಕಾಗಿತ್ತಂತಂದರೆ ನೀತಿ ಆಗೋದೇ ಇಲ್ಲ. ತಾಸುಗಟ್ಟಲೆ ಅಡ್ಡಾಡೋದು, 2 ದಿವಸ ಅಡ್ಡಾಡಬೇಕು, 10 ದಿವಸ ಅಡ್ಡಾಡಬೇಕು, ಆ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ಸ್ ಅಂತೇಳಿ ಸಾಲಕ್ಕಾಗಿ ಪರದಾಡುವ ಒಂದು ಪ್ರಕ್ರಿಯೆ. ಆದರೆ ತಮ್ಮ ಬ್ಯಾಂಕಿನಲ್ಲಿ ಸರಾಗವಾಗಿ ಸಾಲ ಕೊಡಿಸ್ತೀರಿ, ಸಾಕಷ್ಟು ಜನರಿಗೆ ಕೊಟ್ಟಿದ್ದೀರಿ, ಮೇಲಾಗಿ ಉದ್ಯೋಗಸ್ಥರಿಗೆ ಬಹಳ ಅನುಕೂಲ ಮಾಡಿದ್ದೀರಿ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಆದರೆ ತಮ್ಮ ಬ್ಯಾಂಕಿನ ವ್ಯವಸ್ಥೆ ಯಾವ ರೀತಿಯಾಗಿದೆ? ಸರ್, ಮೊದಲನೇದಾಗಿ JBM ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ರಾಮದುರ್ಗ ತಾಲೂಕಿನ ಬಂಧುಗಳಿಗೆ ಹಾಗೂ ತಮ್ಮ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹನುಮಂತರಾಯ ಬಿರಾದಾರ್, ಬ್ಯಾಂಕ್ ಆಫ್ ಬರೋಡಾ ಶಾಖಾ ವ್ಯವಸ್ಥಾಪಕ ರಾಮದುರ್ಗ ಮಾಡುವ ನಮಸ್ಕಾರಗಳು. ವೆಲ್ಕಮ್ ಸರ್. ಸರ್, ಭಾರತದ ಆರ್ಥಿಕತೆ ತುಂಬ ಸದೃಢವಾಗಿದೆ. 2008ರಲ್ಲಿ ಇಡೀ ವಿಶ್ವಾದ್ಯಂತ ರಿಸೆಷನ್ ಪೀರಿಯಡ್ ಅಂತ ಇತ್ತು. ಅಂದರೆ ಆರ್ಥಿಕ ದಿವಾಳಿತನ ಆಗುವಂಥ ಪರಿಸ್ಥಿತಿಯಲ್ಲಿ ಇಂಡಿಯನ್ ಎಕನಾಮಿ ಏನಿದೆಯಲ್ಲ, ಭಾರತದ ಆರ್ಥಿಕತೆ ತುಂಬ ಸದೃಢವಾಗಿ ಗಟ್ಟಿ ಉಳಿತು. ಆ ಗಟ್ಟಿ ಉರ್ಲಕ್ಕೆ ಮೂಲ ಕಾರಣ ಅಂದರೆ ಭಾರತ ದೇಶದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕ್ಗಳಿತ್ತು ಮೊದಲನೇದಾಗಿ. ಎರಡನೇದಾಗಿ ಭಾರತ ದೇಶದಲ್ಲಿರುವ ಸರ್ಕಾರಿ ಸ್ವಾಮ್ಯದ ಜೀವ ವಿಮಾ ಸಂಸ್ಥೆ. ಮೂರನೇದಾಗಿ ನಮ್ಮ ದೇಶದಲ್ಲಿ ಪ್ರತಿಶತ 75ಕ್ಕಿಂತ ಹೆಚ್ಚು ಜನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ರೈತಾಪಿ ವರ್ಗದಿಂದ ಬಂದ ಸಂಬಂಧ ನಮ್ಮ ಆರ್ಥಿಕತೆ ತುಂಬ ಸದೃಢವಾಗಿ ಉಳಿಲಿಕ್ಕೆ ಕಾರಣ ಆಯಿತು. ನಮ್ಮ ಮಹಾನ್ ನೇತಾರರು, ಉಕ್ಕಿನ ಮಹಿಳೆ ಅಂತ ಏನು ಕರಿತಿದ್ವಲ್ಲ, ಇಂದಿರಾ ಗಾಂಧಿಯವರು 1969ರಲ್ಲಿ ನಮ್ಮ ಪ್ರಧಾನಿಗಳಾಗಿದ್ದರು. ಅವರು ಭಾರತದಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದರು. 1980ರಲ್ಲಿ 2ನೇ ಪೇಜಲ್ಲಿ ಕೆಲವೊಂದು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದವು. ಈ ದಿಸೆಯಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡೋದರಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಆರ್ಥಿಕತೆಯ ಮುಖ್ಯ ಹಾದಿಗೆ ಬರಲಿಕ್ಕೆ ಕಾರಣೀಕರ್ತ ಆಯಿತು. ಆ ದಿಶೆಯಲ್ಲಿ 1969ರಲ್ಲಿ 14 ಬ್ಯಾಂಕ್ಗಳಾದವಲ್ಲ, 14 ಬ್ಯಾಂಕ್ಗಳಲ್ಲಿ ಅತ್ಯಂತ ಪ್ರಮುಖ ಬ್ಯಾಂಕ್ ಕೂಡ ಬ್ಯಾಂಕ್ ಆಫ್ ಬರೋಡಾ ಒಂದು ದೇಶದ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ದೇಶದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆಯನ್ನು ಬ್ಯಾಂಕ್ ಆಫ್ ಬರೋಡಾವು ಸಲ್ಲಿಸ್ತಾ ಇದೆ ಸರ್. ತದನಂತರ 1969, 80 ಆದ ನಂತರ 1991ರಲ್ಲಿ LPG ಅಂತ ಬಂತು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಆರ್ಥಿಕ ಉದಾರೀಕರಣ. PV ನರಸಿಂಹರಾವ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇಡೀ ಜಗತ್ತೇ ಒಂದು ಹಳ್ಳಿ ಥರ ಆಯಿತು. ಅಂದರೆ ನಾವು ಹಳ್ಳಿಯಲ್ಲಿ ಕೂತು ಇಡೀ ವಿಶ್ವದ ಬಗ್ಗೆ ಚಿಂತನೆ ಮಾಡುವಂಥ ಒಂದು ಪರಿಕಲ್ಪನೆ ಬಂತು. ತದನಂತರ ಮುಕ್ತವಾಗಿ ಭಾಳಷ್ಟು ಜನರಿಗೆ ಬ್ಯಾಂಕ್ ಅಂದ್ರೇನು, ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೇನು, ಆರ್ಥಿಕತೆ ಅಂತ ಅಂದ್ರೇನು ಅನ್ನೋದ್ರ ಬಗ್ಗೆ ಗೊತ್ತಾಯಿತು. ಹೇಗೆ ರೈತ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಅವನಿಗೇನು ಬೇಕು? ನೀರಾವರಿ ಬೇಕು, ನೀರು ಬೇಕು. ನೀರಿದ್ರೆ ಆತ ಬರಡು ಭೂಮಿಯಲ್ಲಿ ಬಂಗಾರವನ್ನು ತೆಗಿಬಹುದು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಏನು ಹೇಳಿದ್ರು ಅಂದರೆ, ಡ್ಯಾಮ್ಗಳನ್ನು ಮಾಡರ್ನ್ ಟೆಂಪಲ್ ಅಂತ ಕರೆದರು. ಆಧುನಿಕ ದೇವಾಲಯಗಳು ಅಂತ ಡ್ಯಾಮ್ಗಳಿಗೆ ಕರೆದರು. ಅದೇ ಥರ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳು ಏನಂದರೆ ಸಕ್ರಿಯ ಪಾತ್ರವನ್ನು ವಹಿಸಿ ಸಮಾಜದ ಒಬ್ಬ ಕಟ್ಟಕಡೆ ವ್ಯಕ್ತಿನೂ ಮುಂಚೂಣಿಯಲ್ಲಿ ಬರಲಿಕ್ಕೆ ಭಾಳಷ್ಟು ಪಾತ್ರವನ್ನು ವಹಿಸಿದ್ರು. ಹೀಗಾಗಿ ಇಂಡಿಯನ್ ಎಕನಾಮಿ ಅಂದರೆ ಭಾರತದ ಆರ್ಥಿಕತೆ ಸದೃಢವಾಗಿರಬೇಕಾದ್ರೆ ಬ್ಯಾಂಕ್ಗಳು ಕಾರಣ ಇದ್ದಾವೆ. ನೀವೇನು ಹೇಳಿದಿರಲ್ಲ ಸರ್, ಸುಮಾರಷ್ಟು ಬ್ಯಾಂಕ್ಗಳಿಗೆ ಜನ ಬರಬೇಕಾದ್ರೆ ಅಲ್ದಾಡ್ತಾರೆ ಲೋನಿಗೆ ಅಂತೇಳಿ. ಆ ಥರ ಒಂದು ಕಲ್ಪನೆ ಇವಾಗ ಇಲ್ಲ ಸರ್. ಬ್ಯಾಂಕ್ಗಳಲ್ಲಿ ಕೂತಂಥ ವ್ಯಕ್ತಿ ಜನರಿಗೆ ಸೇವೆಯನ್ನು ಹೇಗೆ ಕೊಡ್ತಾನೆ ಅದ್ರ ಮೇಲೆ ಆ ಬ್ಯಾಂಕಿನ ಪ್ರಗತಿ ಡಿಪೆಂಡ್ ಆಗಿರ್ತೈತಿ. ತದನಂತರ 2014ರಲ್ಲಿ ಈಗಿನ ಒಂದು ಕೇಂದ್ರ ಸರ್ಕಾರದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಜನ್ಧನ್ ಖಾತೆ ಅಂತೇಳಿ ಒಂದು ಸ್ಕೀಮ್ ಲಾಂಚ್ ಮಾಡಿದರು. ಅದೇ ಏನದಿಲ್ಲ, ಇಡೀ ವಿಶ್ವದಲ್ಲೇ ಅತ್ಯಂತ ಮಾದರಿಯಾದ ಒಂದು ಯೋಜನೆ. ಆವಾಗ ಸಮಾಜದಲ್ಲಿರೋ ಒಬ್ಬ ಕಟ್ಟಕಡೆ ವ್ಯಕ್ತಿ ಕೂಡ ಮುಖ್ಯವಾಗಿ ಬ್ಯಾಂಕಿಂಗ್ ವ್ಯವಸ್ಥೆಗೆ ಬಂದು
ಖಾತೆಯನ್ನು ಅತ್ಯಂತ ಸುಲಭವಾಗಿ ತೆಗಿಲಕ್ಕೆ ಭಾಳಷ್ಟು ಅವಕಾಶ ಮಾಡಿಕೊಟ್ಟಂಗಾಯಿತು. ಆಧಾರ್ ಕಾರ್ಡನ್ನು ಕೂಡ ಆ ಸಂದರ್ಭದಲ್ಲೇ ಇಂಟ್ರೊಡ್ಯೂಸ್ ಮಾಡಿದರು. ಆಧಾರ್ದಿಂದ ಈಗ ಸೋಷಿಯಲ್ ಬೆನಿಫಿಷರಿ ಸ್ಕೀಮ್ದು ದುಡ್ಡು ಇರುತ್ತಲ್ಲ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು, ಸಾಮಾಜಿಕ ಬದ್ಧ ಕಾರ್ಯಗಳಿಗೆ ಏನಿರ್ತಾವಲ್ಲ ಆ ದುಡ್ಡನ್ನು ಅತ್ಯಂತ ಸರಾಗವಾಗಿ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುವ ಫೆಸಿಲಿಟಿ ಬಂತು. ಡಿಜಿಟಲೈಸೇಷನ್ ಆಗೋತಾ ಹೊಂಟು ಬ್ಯಾಂಕು. ಆವಾಗ ಸಾಕಷ್ಟು ಬದಲಾವಣೆಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಂದವು ಸರ್. ಆಮೇಲೆ ಬ್ಯಾಂಕಿನಲ್ಲಿ ಹೇಗಿದೆ ಅಂದರೆ, ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಕೊಡ್ತೀರಿ. ಕೊಟ್ಟ ತಕ್ಷಣ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆಗಿದ ತಕ್ಷಣ ನಿಮ್ಮದು ಎಲ್ಲ ಥರ ಸಾಲದ ಸೌಲಭ್ಯಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ ಸರ್. ಅದೇನು ಜನರಿಗೆ ಮಾಹಿತಿಯ ಕೊರತೆ ಇದ್ದ ಸಂಬಂಧ ಯಾವ ಡಾಕ್ಯುಮೆಂಟನ್ನು ನಾವು ಕೇಳ್ತೀವಲ್ಲ ಅವು ಕೊಡ್ಲಾರ್ಕ ಅವ್ರು ಏನನ್ನಿಸುತ್ತೆ, ಬ್ಯಾಂಕಿನವರು ಲೋನ್ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ ಅಥವಾ ಭಾಳ ಡಿಲೇ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸುವ ಸಂಬಂಧ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಕೆಲವೊಂದು ಪೋರ್ಟಲ್ ಮಾಡಿದ್ದಾರೆ. ಜನಸಮರ್ಥ ಪೋರ್ಟಲ್ ಅಂತಿದೆ ಒಂದು. ಆ ಜನಸಮರ್ಥ ಪೋರ್ಟಲಲ್ಲಿ ನೀವು ಬ್ಯಾಂಕಿಗೆ ಬರುವ ಅವಶ್ಯಕತೆಯೇ ಇಲ್ಲ. ನೀವು ಹೋಗಿ ನೀವು ಒಂದು ಉದ್ಯೋಗ ಮಾಡ್ತಾರೆ ಅಂತ ಒಬ್ಬರು ಸಣ್ಣ ಉದ್ಯೋಗದಾರ ಇದ್ದಾನೆ, ಒಂದು ಹೋಟೆಲ್ ಶಾಪ್ ನಡೆಸ್ತಾ ಇದ್ದಾನೆ, ಒಂದು ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಾನೆ, ಇದೇ ಥರ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತಿಕೋ. ಅವರು ತಮ್ಮ ಆಧಾರ್ ಕಾರ್ಡು ಮತ್ತು ತಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಅಂತಿದೆ. ನೀವು 10,000 ರೂಪಾಯಿ ತೊಗೊಂಡ್ರು ಉದ್ಯಮ ರಿಜಿಸ್ಟ್ರೇಷನ್ ಮಾಡಬೇಕು, ನೀವು 1 ಕೋಟಿ ರೂಪಾಯಿ ತೊಗೊಂಡ್ರು ಉದ್ಯಮ ರಿಜಿಸ್ಟ್ರೇಷನ್ ಮಾಡಬೇಕು. ಅಂದರೆ ಅದು ಒಂದು ಡಾಟಾ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಗೆ. ಅದರಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡಿ ಆಯಾ ಬ್ಯಾಂಕ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು, ನಾನು ಈ ಥರ ಲೋನ್ ಬೇಕಾಗಿದೆ, ಈ ಲೋನ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಬ್ಯಾಂಕಲ್ಲಿ ಅಂತೇಳಿ ಅಕೌಂಟ್ ಡೀಟೇಲ್ಸು ಅವರು ಮಾಹಿತಿಯನ್ನು ಅದರಲ್ಲಿ ನಾವು ಹಾಕಿದ್ದೇವೆ ಅಂದರೆ ಬ್ಯಾಂಕಿನಿಂದ ಕರೆ ಬರುತ್ತೆ ಗ್ರಾಹಕರಿಗೆ. ನೀವು ಈ ಥರ ಲೋನಿಗೆ ಅಪ್ಲೈ ಮಾಡಿದಿರಿ, ನೀವು ಬ್ಯಾಂಕಿಗೆ ಬಂದು ವಿಸಿಟ್ ಮಾಡಿ, ನಿಮಗೆ ನಾವು ಲೋನ್ ಫೆಸಿಲಿಟಿ ಕೊಡ್ತೀವಿ ಅಂತೇಳಿ ಅವರು ಬ್ಯಾಂಕಿನ ಅಧಿಕಾರಿಗಳು ಫೋನ್ ಮಾಡ್ತಾರೆ. ಹಾಂ ಸರ್. ಈಗ ಬ್ಯಾಂಕಿಗೆ ಅವು ಅಪ್ಲೈ ಮಾಡಬೇಕು. ಈಗ ಸಪೋಸ್ ತಿಳ್ಕೊರಿ, ಒಂದು ವಾಹನ ಚಾಲಕ ತನ್ನ ಗಾಡಿ ಖರೀದಿ ಮಾಡಬೇಕಾಗಿರ್ತದೆ. ಆತ ಅದು ಉದ್ಯೋಗದ ದೃಷ್ಟಿಯಿಂದ ಅಥವಾ ಗಾಡಿ ಖರೀದಿ ಮಾಡ್ತಿರ್ತಾನೆ. ಕೆಲವು ರೋಡ್ ಮಾಡಿ ನಾನು ಟ್ಯಾಕ್ಸಿ ಸಿಸ್ಟಮ್ದಾಗ ಖರೀದಿ ಮಾಡಬೇಕಾಗಿರ್ತದೆ. ಮೇಲಾಗಿ ಸರ್ಕಾರದಿಂದ ಸಬ್ಸಿಡಿ ಕೂಡ ಅದಕ್ಕೆ ಐತಿ ಅನ್ನುವಂಥದ್ದು ಒಂದು ಪ್ರಕ್ರಿಯೆ. ಅದನ್ನು ಆತ ಪಡ್ಕೋಬೇಕಾದ್ರೆ ಯಾವ ರೀತಿ ಮಾಡ್ಕೋಬೇಕು ಸರ್? ನೀವು ಕೇಳಿದ ಒಂದು ಒಳ್ಳೆಯ ಪ್ರಶ್ನೆ. ಬ್ಯಾಂಕಿನಲ್ಲಿ ನಾವು ಭಾಳ ಜನ ಏನು ತಿಳ್ಕೊತಾರೆ, ಎಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಯಾರು ಮಾಡ್ತಾರೆ, ಯಾರಿಗೆ ಹೊಲ ಇದೆ ಅವ್ರಿಗೆ ಮಾತ್ರ ಬ್ಯಾಂಕಿನವರು, ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲ ಸೌಲಭ್ಯ ಕೊಡ್ತಾರೆ, ಉಳುಕಿದವರಿಗೆ ಕೊಡೋದಿಲ್ಲ ಅಂತ ಒಂದು ಭ್ರಮೆ, ಒಂದು ಆಪಾದನೆ. ಆ ಆಪಾದನೆ ಸುಳ್ಳು ಸರ್. ಅದಕ್ಕೆ MSME ಅಂತ ಬರುತ್ತೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತೇಳಿ. ಉದ್ಯೋಗ ಮಾಡೋರಿಗೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ 3 ಥರದ ಯೋಜನೆಗಳು ಬರ್ತಾವೆ. ಒಂದು ಶಿಶು, ಕಿಶೋರ, ತರುಣ. ಶಿಶು ಅಂದರೆ 1 ರೂಪಾಯಿದಿಂದ 50,000 ರೂಪಾಯಿ ತನಕ ಯಾರು ಲೋನ್ ಪಡಿತಾರಲ್ಲ ಅದು ಶಿಶುವರೆಗೆ ಬರುತ್ತೆ. 50,000ದಿಂದ 5 ಲಕ್ಷ ತನಕ ಯಾರು ಲೋನ್ ಪಡಿತಾರಲ್ಲ ಶಿಶು ಕಿಶೋರ. 5 ಲಕ್ಷದಿಂದ 10 ಲಕ್ಷ ತನಕ ಯಾರು ಲೋನ್ ಪಡಿತಾರಲ್ಲ ಅದಕ್ಕೆ ತರುಣ ಅಂತ ಬರುತ್ತೆ. ಇವಾಗ ನೀವು ಒಂದು ಎಲ್ಲೋ ಬೋರ್ಡ್ ಕಾರ್ ತೊಗೋಬೇಕಂತ ಮಾಡಿದ್ದೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಯಾವುದೇ ಇನ್ಕಮ್ ಕ್ರೈಟೇರಿಯಾ ಅಂತ ಕರಿತೀವಿ. ತಹಸೀಲ್ದಾರ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅಥವಾ ITR ಅಲ್ಲಿ ನಾವು ಏನೂ ಕೇಳೋದಿಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ, ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತೊಗೊಂಬರ್ಬೇಕು ಅವರು. ನಂದು 3 ವರ್ಷದಲ್ಲಿ 5 ವರ್ಷದಲ್ಲಿ ನಾನು ಕಾರ್ ಖರೀದಿ ಮಾಡಿ ನಾನು ಕಾರ್ ಚಲಾವಣೆ ಮಾಡೋಕ್ಕಂತ ನಂದು ಇಷ್ಟ ಆದಾಯ ಬರುತ್ತೆ ಅಂತ ಒಂದು ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ತಂದು ಕೊಟ್ಟರೆ, ನಾವೇನು ಮಾಡ್ತೀವಿ, ಇನಿಷಿಯಲಿ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಅದ್ರ ಜೊತೆ ಲೈಸೆನ್ಸ್ ಕಾಪಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಒಂದು ಉದ್ಯಮ ರಿಜಿಸ್ಟ್ರೇಷನ್ ತೊಗೊಂಡು ಅವರ ಸಿಬಿಲ್ ಸ್ಕೋರನ್ನು ಚೆಕ್ ಮಾಡ್ತೀವಿ. ಈಗ ಬಿಸ್ನೆಸ್ ಮಾಡೋರಿಗೆ ಮತ್ತು ರೈತರಿಗೆ ಸಿಬಿಲ್ ಸ್ಕೋರ್ದು ಎಕ್ಸಾಮ್ಷನ್ ಇದೆ. ಅಂದರೆ ಇಷ್ಟೇ ಸಿಬಿಲ್ ಸ್ಕೋರ್ ಇರಬೇಕಂತ ಅವರಿಗೆ ರೂಲ್ಸ್ ಇಲ್ಲ, ಯಾಕಂದರೆ ಆದ್ಯತಾ ವಲಯದಲ್ಲಿ ಬರೋ ಸಂಬಂಧ. ಅವಾಗ ನಾವು ಏನು ಮಾಡ್ತೀವಿ, ಆ ಸಿಬಿಲ್ ಸ್ಕೋರಲ್ಲಿ ಅವ್ರದ್ದು ಯಾವುದೇ ಅಡ್ವರ್ಸ್ ರಿಮಾರ್ಕ್ಸ್ ಇರಬಾರ್ದು. ಅಡ್ವರ್ಸ್ ರಿಮಾರ್ಕ್ಸ್ ಅಂದರೆ ಮುಂಚೆ ಅವರು ಲೋನ್ ಎಲ್ಲರೇ ಬ್ಯಾಂಕಲ್ಲಿ ತೊಗೊಂಡಿದ್ರು ಅಥವಾ ಫೈನಾನ್ಸಲ್ಲಿ ತೊಗೊಂಡಿದ್ರು ಅಂದರೆ ಅದು ಸೆಟ್ಲ್ಮೆಂಟ್ ಆಗಿರ್ಬೋದು, OTS ಆಗಿರ್ಬೋದು, ಅಥವಾ ಡೌಟ್ಫುಲ್ ಅಸೆಟ್ ಆಗಿ ಅದ್ರಾಗ ಬಂದಿರ್ತಂದರೆ ನಾವು ಲೋನ್ ಕೊಡೋಕೆ ಬರೋಲ್ಲ. ಇದು ಗೈಡ್ಲೈನ್ಸ್ ಇದೆ. ಅದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿ ಅದರೊಳಗೆ ಲಿಂಕ್ ಇರುತ್ತೆ, ಅದರಲ್ಲಿ ಬರುತ್ತೆ ಸರ್. ಆಮೇಲೆ ಅವರಿಗೆ ನಾವು ಏನು ಮಾಡ್ತೀವಿ ಅಂದರೆ, ಒಂದು 2-3 ದಿನದಲ್ಲಿ ಅವರು ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಿದ್ರಂದರೆ ನಾವು ಕಾರ್ ಲೋನನ್ನು ಸಿಬಿಲ್ ಸ್ಕೋರ್ ಅದೆಲ್ಲ ತೆಗೆದು ಅದು ಯಾವುದೇ ಅಡ್ವರ್ಸ್ ಇರಲಿಕ್ಕಂದರೆ ನಾವು ಭಾಳ ಅತ್ಯಂತ ಸರಳವಾಗಿ ಅವರಿಗೆ ಕಾರ್ ಲೋನನ್ನು ನಾವು ಕೊಡ್ತೀವಿ. ಆಯಿತು. ಇದನ್ನೇನೈತಿ, ಉದ್ಯೋಗಕ್ಕಾಗಿ ಹಾಗೂ ಬ್ಯಾಂಕಿನಿಂದ ಸಿಗತಕ್ಕಂಥ ಸೌಲಭ್ಯಗಳಿಗಾಗಿ ಒಂದು ಮಾಡಿದಂಥ ಪ್ರಶ್ನೆ. ಆದರೆ ಬ್ಯಾಂಕಿನಲ್ಲಿಯೇ ಇದ್ದುಕೊಂಡು ಒಂದು ಪಿಗ್ಮಿ ಜಮಾವಣೆ ಮಾಡ್ತಾ ಏನೈತಿ ತಮ್ಮನ್ನು ತಾವು ಅದರಲ್ಲಿಯೇ ತೊಡಗಿಸಿಕೊಂಡು ತಮ್ಮ ಜೀವನದ ಒಂದು ಸಾಧನೆ ಮಾಡಿದಂಥ ವ್ಯಕ್ತಿ
ಲಕ್ಷ್ಮಣ್ ಹನುಮಂತಪ್ಪ ಕಾಳಗಿಯವರೇ, ತಾವು ಯಾವ ರೀತಿಯಾಗಿ ಅದನ್ನು ಮುಂದುವರಿಸ್ಕೊಂಡು ಬಂದ್ರಿ? ಮೂಲತಃ ಸ್ಟಾರ್ಟ್ ಮಾಡುವಾಗ ಯಾವ ರೀತಿಯಾಗಿದ್ರಿ, ಈಗ ಯಾವ ಹಂತದಲ್ಲಿ ಇದ್ದೀರಿ? ಮೊದಲಿಗೆ ಜೈ ಭೀಮ್ ನ್ಯೂಸ್ನವರಿಗೆ ನಮಸ್ಕರಿಸುತ್ತಾ, ಸಾರಿ ಜೈ ಭೀಮ್ ಅಲ್ಲ, JBM ಅಂತ ಹೇಳಿ. JBM ನ್ಯೂಸ್ನವರಿಗೆ ನಮಸ್ಕರಿಸುತ್ತಾ, ನಮ್ಮಂಥ ಯುವಕರನ್ನು ಗುರುತಿಸಿ ಪ್ರೋತ್ಸಾಹಿಸಿದಂಥ ನಿಮ್ಮ ನ್ಯೂಸ್ ಚಾನಲ್ಗೆ ಮೊದಲು ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು 2009ರಲ್ಲಿ ಸಿದ್ಧಸಿರಿ ಸಂಸ್ಥೆಯನ್ನು ಕಟ್ಟಿದಂಥ ಬಸವನಗೌಡ ರಾಮಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿರುವ ಸಿದ್ಧಸಿರಿ ಸಂಸ್ಥೆ ಸರಿಸುಮಾರು 2005-2006ರಲ್ಲಿ ಪ್ರಾರಂಭ ಆಯಿತು. ನಾನು 2009ರಲ್ಲಿ ನಮ್ಮದು ಕುಟುಂಬ ಬಹು ಬಡತನದಿಂದ ಬಳಲುತ್ತಿದ್ದ ಪರಿಸ್ಥಿತಿ ಒಳಗೆ ನಾವು ಹೊರಗೆ ಕೂಲಿ ಕೆಲಸ ಮಾಡ್ಕೋತನ ನಮಗೊಂದು ಅವಕಾಶ ಸಿಕ್ತು. ವಾಗೀಶ ಮಠ್ ಅನ್ನೋರು, ಇಲ್ಲಪ್ಪ ನೀ ಪಿಗ್ಮಿ ಏಜೆಂಟ ಸೇರ್ತೀಯ ಅಂದು ಒಂದೇ ಒಂದು ಕಾರಣಕ್ಕೆ ಆಯಿತು ಸರ್, ನನ್ನ ಪರಿಸ್ಥಿತಿ ಭಾಳ ಚಿಂತಾಜನಕ ಐತಿ, ದಯಮಾಡಿ ನಮ್ಮನ್ನು ಪಿಗ್ಮಿ ಏಜೆಂಟಾಗಿ ನಿಮ್ಮ ಸಂಸ್ಥೆ ಒಳಗೆ ತೆಗೆದುಕೊಳ್ಳಿ ಅಂದ್ಕೊಳ್ಳಿ. ನನಗೆ ಸರಿಸುಮಾರು ಅವಾಗ ತಾನೇ 18 ಏಜು. 18 ವಯಸ್ಸಿದ್ದೊಳಗೆ 2009ರಲ್ಲಿ ಹಣಕಾಸಿನ ತೊಂದರೆ ಭಾಳಷ್ಟು ಇತ್ತು ಸಮಾಜದೊಳಗೆ. ಒಂದು ಎಲ್ಲಿ ಬ್ಯಾಗ್ ಹಾಕೊಂಡು ನಾವು ಹೊರಗೆ ಪಿಗ್ಮಿ ಏಜೆಂಟಾಗಿ ಹೊರಗಡೆ ಹೋಗಿ ಕಲೆಕ್ಷನ್ ಯಾರೂ ಸಹ ನಮಗೆ ಕೈ ಚಾಚಿದ್ರು ಒಂದು 10 ರೂಪಾಯಿ ಹುಟ್ಟುವಂಥ ಪರಿಸ್ಥಿತಿ ಒಳಗೆ 2009ರಾಗಿತ್ತು. ಅದರ ಪ್ರತಿಫಲ ಮೊದಲನೇ ತಿಂಗಳು 2009ನೇ ಮೊದಲನೇ ತಿಂಗಳು ಸರಿಸುಮಾರು 600 ಪಗಾರ ನಾವು ಕಮಿಷನ್ ರೂಪವಾಗಿ ಬಂತು. ಅವತ್ತಿನ ಪರಿಸ್ಥಿತಿ ಒಳಗೆ ಇಲ್ಲಿವರೆಗೆ 2018 ವರ್ಷ ನಾನು ಪಾದಾರ್ಪಣೆ ಮಾಡಿ ಇವತ್ತಿನ ದಿನ ನನ್ನ ಸಾಧನೆ ಅಂದರೆ ಅದು ನನ್ನ ತಪ್ಪಾಗತ್ತೆ. ಹಿಂದೆ ಕಾಣದ ಕೈಗಳು ಭಾಳ ಶಕ್ತಿ ಅದಾವ. ಯಾಕಪ್ಪ ಅಂದ್ರೆ ಈಗ ಜಗದೀಶ್ ಕ್ಷತ್ರಿಯವರಾಗಿರ್ಬೋದು, ನಮ್ಮ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರು, ಅವರು ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ನೀಡಿ ಹಾಗೂ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಸರ್ ಆಗಲಿ ನಮ್ಮಂಥ ಯುವಕರನ್ನು ಪ್ರೋತ್ಸಾಹಿಸುತ್ತಾ, ನೀವು ಇದೇ ಮಾರ್ಗವಾಗಿ ಯಾವುದೇ ಥರ ಅವ್ಯವಹಾರವನ್ನು ಮಾಡದೆ ಗ್ರಾಹಕರಿಗೆ ಪಾರದರ್ಶಕವಾಗಿ ನಿಮ್ಮ ಪಿಗ್ಮಿಯಲ್ಲಿ ಯಾವುದೇ ಥರ ಕಲ್ಮಶವಾದ ಸೇವೆಯನ್ನು ನೀಡುತ್ತಾ ಬರ್ರಿ ಅಂತ ಇವರಿಗೆ ಮಾರ್ಗದರ್ಶನದಲ್ಲಿ ನಾವು ಹೊರಟಿರ್ತೇವೆ. ಈ ಸರಿಸುಮಾರು 600 ಕಮಿಷನದಿಂದ ಇವತ್ತಿನ ತಾರೀಕಿಗೆ ಪ್ರತಿ ತಿಂಗಳ 1 ಕೋಟಿ ಮ್ಯಾಗ ಚಿಲ್ಲರ್ ನಮ್ಗೆ ಕಲೆಕ್ಟೆಡ್ ಆಗತ್ತೆ. ಈಗ ನನ್ನ ಪಗಾರ ಹಿಡಿದು 3 ಲಕ್ಷ ಮ್ಯಾಗ ಚಿಲ್ಲರ ಕಮಿಷನ್. ಅದ್ರದ್ದು ನನ್ನ ಸಾಧನೆ ಅನ್ನೋಕ್ಕಿಂತನೂ ನನ್ನ 400 ಪಿಗ್ಮಿ ಗ್ರಾಹಕರನ್ನು ನಾನು ಹೊಂದಿದ್ದೇನೆ. ಅವ್ರ ಗ್ರಾಹಕರ ಬೆಂಬಲ ಮತ್ತು ಸಂಸ್ಥೆಯಲ್ಲಿ ನಾವು ಗ್ರಾಹಕರನ್ನು ತೆಗೆದುಕೊಂಡಂಥ ಒಂದು ಅಕೌಂಟ್ ಏನು ಮಾಡಕ್ಕೆ ಕೊಟ್ಟಿರ್ತಲ್ಲ, ಒಟ್ಟು ಸಿಬ್ಬಂದಿ ಬಳಗ ಅದನ್ನು ಸಮತೋಲನವಾಗಿ ಸಹಕರಿಸಿ ನನಗೆ ಪ್ರೋತ್ಸಾಹ ಮಾಡಿ ಯಾವುದೇ ಥರ ತೊಂದರೆಗಳನ್ನು ಬಾರದಂಗೆ ಇವತ್ತಿನ ತಾರೀಕಿನ ನಾನು 13ರಿಂದ 14 ಕೋಟಿವರೆಗೆ ಪಿಗ್ಮಿ ಲೋನ ಕೊಡುವುದರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲೇ ಟೋಟಲ್ ಸದಸ್ಯರು 220 ಸಂಸ್ಥೆಗಳನ್ನು ಉಳ್ಳಂಥ ಗುಂಪುಗಾರಿಕೆಯಲ್ಲಾಗಿರ್ಬೋದು, ನನ್ನ ವೈಯಕ್ತಿಕ ಸಿಂಗಲ್ ಆಗಿರ್ಬೋದು ಮತ್ತು ಸಾಲ ಕೊಡೋದ್ರ ಮುಖಾಂತರ ಮೊದಲನೇ ಸ್ಥಾನ ನನಗೆ ಅನ್ನೋಕ್ಕಿಂತಲೂ ಕೋಲಾರ ಸಂಸ್ಥೆಗೆ ದೊರಕಿದ್ರು ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಹೇಳಬೇಕಾಗಿದ್ದ ಮೂಲದ ಏನಂತಂದರೆ, ಅವರು ಊರು ಕೋಲಾರ, ಕೊರ್ತಿ ಕೋಲಾರ, ವಿಜಯಪುರ ಜಿಲ್ಲೆಯ ಕೊರ್ತಿ ಕೋಲಾರದಿಂದ ಮುಂದುವರಿಸಿ. ನಮ್ಮ ಕೋಲಾರ ಒಳಗೆ ಕೋಲಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆ ಇದ್ದು, ಆದ ಕಾರಣ ಕೋಲಾರನಲ್ಲಿ 400 ಗ್ರಾಹಕರನ್ನು ನಾವು ಹೊಂದಿದ್ದೇನೆ. ಸರಿಸುಮಾರು ಇಲ್ಲಿಯವರೆಗೆ ಯಾವುದೇ ಥರ ಯುವಕರಾಗಲಿ ಇವತ್ತಿನ ದಿನ ಡಿಗ್ರಿ BCom ನಾವು ನೌಕರಿ ತೆಗೆದುಕೊಳ್ಳಬೇಕೆಂಬ ಹಂಬಲಕ್ಕೆ ವಿದ್ಯಾಭ್ಯಾಸ ಪಡೆದುಕೊಂಡು ನೌಕರಿ ಇವತ್ತಿನ ತಾರೀಕಿಗೆ ಪ್ರತಿಯೊಬ್ಬರಿಗೂ ನೌಕರಿ ಬೇಕಂದರೆ ಯಾರಿಗೂ ಸಿಗಂಗಿಲ್ಲ. ಇವತ್ತಿನ ದಿನ ಯುವಕರು ಯಾವುದೇ ಥರ ಧೈರ್ಯ ಕಳೆದುಕೊಳ್ಳಬಾರದು. ನಿಮ್ಮದು ವೃತ್ತಿರಂಗ ಯಾವುದೇ ಆಗಲಿ ಅದರ ಮೇಲಿನ ವಿಶ್ವಾಸ, ಪ್ರೀತಿ, ಪ್ರೇಮ ಹೊಂದಿದ್ದರೆ ಒಂದು ಸಾಧನೆ ಹಾದಿಯತ್ತ ಸಾಗಲು ಬಹು ಸುಲಭವಾಗಿತ್ತು. ಈ ರೀತಿಯಾದಂತಹ ಅವರು ತಮ್ಮ ಸೇವೆಯ ಒಂದು ಪ್ರಾರಂಭದಿಂದ ಇಲ್ಲಿಯವರೆಗೆ ಅಂತಂದರೆ ಕೇವಲ ಪಿಗ್ಮಿ ಏಜೆಂಟ್ ಅಂತ ಕ್ಷಣ ಏನಾಯ್ತು ಅಂತಂದ್ರೆ, ಒಬ್ಬ ಬ್ಯಾಗ್ ಹಿಡ್ಕೊಂಡು ಅಡ್ಡಾಡ್ತಾನೆ, ಎಷ್ಟು ಕಲೆಕ್ಷನ್ ಆಗ್ತೈತಪ್ಪ ಏನೋ ಅನ್ನುವಂಥದ್ದು ಒಂದು ಭ್ರಮೆ ಇರ್ತಿತ್ತು. ಆದರೆ ಸಾಧನೆ ಅದರಲ್ಲಿಯೂ ಮಾಡಬಹುದು
ನಾವು ನಿರುದ್ಯೋಗಿಗಳಾಗಿ ಕೊಡುವುದಕ್ಕಿಂತಲೂ ಉದ್ಯೋಗ ಯಾವುದೇ ಸಿಗಲಿ ಉದ್ಯೋಗ ಅದರಲ್ಲಿ ನಾವು ಉನ್ನತ ಸ್ಥಾನದವರೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ಅದರಲ್ಲಿ ಸಾಧನೆ ಮಾಡಬಹುದು ಅನ್ನೋಂಥ ಕೆನಿತಿ ನಮ್ಮ ಲಕ್ಷ್ಮಣ ಅವರೇ ಒಂದು ಉದಾಹರಣೆ. ಸರ್, ತಮ್ಮ ಸೇವೆ ಒಂದೇ ಕಡೆ ಆಗಿಲ್ಲ, ಸಾಕಷ್ಟು ಕಡೆ ಆಗಿತ್ತು. ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಯಾವ ಯಾವ ಸ್ಥಾನದಲ್ಲಿ ತಾವು ಕೆಲಸ ಮಾಡಿ ಬಂದಿದ್ದೀರಿ? ಸರ್, ನಾನು ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕು ಬನ್ನಟ್ಟಿ ಗ್ರಾಮ. ನಾನು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿದ್ದು, ರೈತಾಪಿ ಕುಟುಂಬದಿಂದ ಬಂದಿದ್ದು. ಆಮೇಲೆ ನಾವೆಲ್ಲ ಓದಿದ್ದು ಹೈಸ್ಕೂಲು ಮತ್ತು PUC ಡಿಗ್ರಿ ಎಲ್ಲ BCM ವಸತಿ ನಿಲಯದಲ್ಲಿದ್ದು ಓದ್ಕೊಂಡಿದ್ದು. ನನ್ನ ತಾಯಿ ಅತ್ಯಂತ ಕಷ್ಟಪಟ್ಟು ನಮಗೆ ಸ್ಕೂಲ್ ಎಜುಕೇಷನನ್ನು ಕೊಡಿಸಿದ್ದು. ತದನಂತರ ಸುಮಾರಷ್ಟು ಜನ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದ್ದಾರೆ. ಅದರಲ್ಲೊಬ್ಬರು HT ಕುಲಕರ್ಣಿ ಅಂತ ಒಬ್ಬರು ಮೇಷ್ಟ್ರಿದ್ದಾರೆ, ಮಂಜುನಾಥ್ ಹಿರೇಮಠ್ ಅಂತೇಳಿ ನಮ್ಮ ಗುರುಗಳಿದ್ದಾರೆ, ಇನ್ನೊಬ್ಬರು ರಾಯಪ್ಪ ಬನ್ನೆಟ್ಟಿ ಅಂತಿದ್ದಾರೆ ನನ್ನ ಅಣ್ಣನ ಥರ ಅವರು. ಅದೇ ಥರ ನಮ್ಮ ಕುಟುಂಬ ಕೂಡ, ನನ್ನ ಧರ್ಮಪತ್ನಿ ಅರ್ಚನಾ ಆಗಿರ್ಬೋದು ಅಥವಾ ಅವರ ಕುಟುಂಬ ಆಗಿರ್ಬೋದು, ಭಾಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು 2012ರಲ್ಲಿ ಬ್ಯಾಂಕಿಗೆ ಜಾಯ್ನ್ ಆಗಿದ್ದು. ಮುಂಚೆ ವಿಜಯ ಬ್ಯಾಂಕ್ ಇತ್ತು. ವಿಜಯ ಬ್ಯಾಂಕು ನಮ್ಮ ಕರ್ನಾಟಕದಲ್ಲೇ ಒಂದು ಉಗಮವನ್ನು ಹೊಂದಿದ್ದು. 2012ರಿಂದ ನಾನು 2016ರವರೆಗೆ ಯಾದಗಿರಿ ಜಿಲ್ಲೆಯ ಶಾಪುರದಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೆ. ತದನಂತರ ನನಗೆ 2016ರಲ್ಲಿ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ನಾನು ಹೈದರಾಬಾದ್ನ ಚಾರ್ಮಿನಾರ್ನಲ್ಲಿ ನಾನು 3 ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದೆ. 2019ರಿಂದ 2021ರವರೆಗೆ ಇದೇ ಬಾಗಲಕೋಟೆ ಜಿಲ್ಲೆಯ ಕಲಾದಗಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಿದ್ದೆ ಜಂಟಿ ವ್ಯವಸ್ಥಾಪಕನಾಗಿ. ತದನಂತರ 2021ರಿಂದ 2024 ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಳ್ಳುಬ್ಬಿ ಅನ್ನೋ ಒಂದು ಕೃಷ್ಣಾ ನದಿಯ ತೀರದಲ್ಲಿ ಇದೆ. ಅಲ್ಲಿ ನಾನು ಶಾಖಾ ವ್ಯವಸ್ಥಾಪಕನಾಗಿ ಪ್ರಾರಂಭದಲ್ಲಿ ಕಾರ್ಯ ಮಾಡಿದೆ 3 ವರ್ಷ. ಅಲ್ಲಿ ಸುಮಾರು 3 ವರ್ಷದಲ್ಲಿ ರೈತರ ಜೊತೆ ನಮ್ಮ ಒಡನಾಟ ಜಾಸ್ತಿ ಇರ್ತದೆ. ರೈತರ ಜೊತೆ ಅತ್ಯಂತ ಪ್ರೀತಿಯಿಂದ ನಾವು ಸೇವೆ ಸಲ್ಲಿಸೋದಕ್ಕೋಸ್ಕರ ಸುಮಾರು 3 ವರ್ಷದಲ್ಲಿ 10 ಕೋಟಿ ಬ್ಯಾಂಕಿನ ಬಿಸ್ನೆಸ್ ಇದ್ದಿದ್ದು ಒಂದು 50 ಕೋಟಿ ಬ್ಯಾಂಕಿನ ಬಿಸ್ನೆಸ್ ಮಾಡಿದೆವು ನಾವು. ಅದರಲ್ಲಿ NP ಅಂತ ಬರುತ್ತೆ ಬ್ಯಾಂಕಲ್ಲಿ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಅಲ್ಲಿ ರೈತರು ಹೇಗಿದ್ರು ಅಂದರೆ ಕಟಬಾಕಿನೇ ಮಾಡ್ತಿದ್ದಿಲ್ಲ, ಅಷ್ಟಲ್ಲಿ ಜಾಗೃತಿ ಇತ್ತು ಅವ್ರ ಹತ್ರ. ನಾವು ಕಟಬಾಕಿ ಮಾಡಿದಾಗ ನಮಗೆ ಮುಂದೆ ಲೋನ್ ಸಿಗಲ್ಲ ಒಂದು ದೃಢವಾದ ನಂಬಿಕೆ ಅವ್ರ ಹತ್ರ. ಮತ್ತು ಯಾರೇ ಕಟಬಾಕಿ ಮಾಡ್ತಿದ್ರೆ ಅವ್ರಿಗೆ ನೀವು ಕಟಬಾಕಿ ಮಾಡಬೇಡ್ರಿ ಅಂತ ತಿಳಿಸ್ತಿದ್ವಿ, ಎಜುಕೇಷನ್ ಕೊಡ್ತಿದ್ವಿ. ಅಲ್ಲಿ ಸತತ 3 ವರ್ಷ ನನಗೆ ನಮ್ಮ ರೀಜನಲ್ ಆಫೀಸ್ ಗುಲ್ಬರ್ಗದವರು, ನಮ್ಮ ಜೋನಲ್ ಆಫೀಸ್ ಮಂಗಳೂರವರು ನಮ್ಮ ಸೇವೆಯನ್ನು ಗುರುತಿಸಿ ಬೆಸ್ಟ್ ಬ್ರಾಂಚ್ ಮ್ಯಾನೇಜರ್ ಅವಾರ್ಡ್ ಅಂತೇಳಿ ನನಗೆ 3 ವರ್ಷ ಕೊಟ್ಟರು. ಅಲ್ಲಿ ಜನರ ಒಂದು ಸಹಕಾರ ತುಂಬ ಇತ್ತು. ಆಮೇಲೆ ನಾವು ಪ್ರತಿ 3 ವರ್ಷದಲ್ಲಿ ಒಂದು 2 ಬಾರಿ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೆವು, ಬ್ಲಡ್ ಕ್ಯಾಂಪ್ ಮಾಡ್ತಿದ್ದೆವು, ಆಮೇಲೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೆವು. ಆ ಎಲ್ಲ ಕಾರ್ಯಗಳಿಗೆ ನಮ್ಮ ರೈತಾಪಿ ವರ್ಗದವರು, ಗ್ರಾಹಕ ಬಂಧುಗಳು ತುಂಬ ಸಹಕಾರವನ್ನು ಕೊಡ್ತಿದ್ದರು. ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ಏನಂದರೆ ಇದು ನಮ್ಮದೇ ಮನೆಯಪ್ಪ, ನಮ್ಮ ಬ್ಯಾಂಕು, ನಮ್ಮದು ಬ್ಯಾಂಕ್ ಅಂದರೆ ದೇವಸ್ಥಾನ ಅನ್ನೋ ಒಂದು ಭಾವನೆ ಅಲ್ಲಿ ಜನರಲ್ಲಿ ಮೂಡಿತ್ತು. ಅವ್ರು ನೋಡಿ ನಮಗೇನು ಅನಿಸುತ್ತೆ ಅಂದರೆ ಇಷ್ಟು ಜನ ಇಷ್ಟೆಲ್ಲ ಒಳ್ಳೆಯವ್ರಿದ್ದಾರೆ, ನಾವು ಕೂಡ ಇನ್ನೂ ಹೆಚ್ಚಿಗೆ ಸೇವೆ ಸಲ್ಲಿಸಬೇಕಲ್ಲ ಒಂದು ಭಾವನೆ ನಮ್ಮ ಹತ್ರ, ಒಂದು ಧನ್ಯತಾ ಭಾವನೆ ಬರ್ತಿತ್ತು. ತದನಂತರ ನಂದು ಮತ್ತೊಂದು ಪ್ರಮೋಷನ್ ಆಗಿ 2024 ಜುಲೈ 20 ನಿಮ್ಮ ರಾಮದುರ್ಗದಲ್ಲಿ ನಮ್ಮ ದೇಶದ 2ನೇ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕಾದ ಬ್ಯಾಂಕ್ ಆಫ್ ಬರೋಡಾ ಲೋಕಾರ್ಪಣೆ ಆಯಿತು. ಸುಮಾರು ಒಂದು 14-15 ತಿಂಗಳಲ್ಲಿ ನಮ್ಮ ಬ್ಯಾಂಕಿನ ಒಂದು ಬಿಸ್ನೆಸ್ 50 ಕೋಟಿ ಆಗಿದೆ ಸರ್, ರಾಮದುರ್ಗದ್ದು. ಈಗ ನಮ್ಮದು ಬ್ಯಾಂಕ್ ಆಫ್ ಬರೋಡಾ ರೀಜನಲ್ ಆಫೀಸು, ಜೋನಲ್ ಆಫೀಸು, ಆಮೇಲೆ ಹೆಡ್ ಆಫೀಸಲ್ಲಿ ಕೂಡ ರಾಮದುರ್ಗ ಬ್ಯಾಂಕ್ ಸಿಬ್ಬಂದಿಗಳು, ಆಮೇಲೆ ಅಲ್ಲಿ ಮ್ಯಾನೇಜರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಯಾವಾಗ ಅವಕಾಶ ಸಿಗುತ್ತೆ ಅವಾಗವಾಗ ನಮ್ಮ ಬ್ಯಾಂಕಿನ ಒಂದು ಸೇವೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗ್ರಾಹಕ ಬಂಧುಗಳು ಏನಿದ್ದಾರಲ್ಲ, ಬ್ಯಾಂಕ್ ಆಫ್ ಬರೋಡಾ ರಾಮದುರ್ಗ ಶಾಖೆಯಲ್ಲಿ ಸರ್ವಿಸ್ ಭಾಳ ಚೆನ್ನಾಗಿದೆ, ಅಲ್ಲಿ ಹೋದರೆ ನಮಗೆ ಲೋನ್ ಈಸಿಯಾಗಿ ಸಿಗುತ್ತೆ ಅಂತೇಳಿ ಭಾಳ ಜನ ನಮ್ಮ ರಾಷ್ಟ್ರೀಕೃತ ಬ್ಯಾಂಕಾದ ಬ್ಯಾಂಕ್ ಆಫ್ ಬರೋಡಾಕ್ಕೆ ಬರ್ತಾ ಇದ್ದಾರೆ. ಇದು ನನ್ನ ಸರ್ವಿಸ್ ಒಂದು 12 ವರ್ಷ ಮುಗಿದು 13 ವರ್ಷ ಆಗ್ತಾಯಿದೆ ಸರ್. ಒಳ್ಳೆಯ ಒಂದು ಪ್ರತಿಕ್ರಿಯೆ ಜನರಿಂದ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಾವು ಕೂಡ ಬ್ಯಾಂಕಿಗೆ ಬಂದ ಗ್ರಾಹಕರೊಂದಿಗೆ ಯಾವುದು ಆಗುತ್ತಾ ಯಾವುದು ಆಗೋದಿಲ್ಲ, ನಿಮಗೆ ಲೋನ್ ಸಿಗುತ್ತಾ ಅಥವಾ ಸಿಗಲ್ಲ ಅನ್ನೋದು ತ್ವರಿತವಾಗಿ ಹೇಳ್ತಾ ಇದ್ದೀವಿ, ಯಾವುದೇ ಡಿಲೇಯನ್ನು ಮಾಡ್ತಾಯಿಲ್ಲ. ಹೀಗಾಗಿ ಗ್ರಾಹಕರು ನಮ್ಮ ಬ್ಯಾಂಕಿನ ಒಂದು ಸೇವೆಯ ಬಗ್ಗೆ ಅತ್ಯಂತ ವಿಶ್ವಾಸಾರ್ಹತೆಯನ್ನು ಹೊಂದಿದ್ದಾರೆ ಸರ್. ಯಾಕಂತಂದರೆ ನಾವು ನೋಡಿದ್ದೀವಿ ಸಾಕಷ್ಟು ಏನೈತಿ ತಮಗೆ ಸನ್ಮಾನ ಕೂಡ ಮಾಡಿದ್ದಾರೆ ಸಾಕಷ್ಟು ಜನ. ಯಾಕಂತಂದರೆ ಒಳ್ಳೆ ಮ್ಯಾನೇಜರು, ಎಲ್ಲ ರೀತಿಯಿಂದ ಸೌಕರ್ಯ, ಜನರಿಗೆ ಸಹಾಯ ಮಾಡುವಂಥವು, ಅನೇಕ ಬೀದಿ ವ್ಯಾಪಾರಸ್ಥರಿಗೂ ಕೂಡ ತಾವು ಸಹಾಯ ಸಹಕಾರ ಕೊಟ್ಟು ಲೋನ್ ಕೊಡಿಸಿ ಅವರಿಗೆ ಒಂದು ಉದ್ಯೋಗದ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ರಿ ಅನ್ನುವಂಥದ್ದು ಮಾತು ನಮಗೆ ಕೇಳಿಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ಟಡಿ ಲೋನ್
ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರಲ್ಲಿ ಅಂದರೆ ಈಗ ಡಿಗ್ರಿ ತನಕ ಹೋಗಿರ್ತಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಂಗಿಲ್ಲ, ಅವ್ರು ಕಲಿಬೇಕಾಗಿರ್ತೈತಿ, ಕಲಿಯೋಕ್ಕೆ ಹೋಗ್ಬೇಕಂತಂದ್ರೆ ಮುಂದಿನ ಆರ್ಥಿಕ ಪರಿಸ್ಥಿತಿ ಅವರಿಗೆ ಅಲ್ಲಿ ತಡೆ ಒಡೆದಿರ್ತೈತಿ. ಆ ವ್ಯಕ್ತಿಗಳು ಯಾವ ರೀತಿಯಾಗಿ ಮುಂದೆ ಹೋಗಬೇಕಾದ್ರೆ ತಮಗೆ ಯಾವ ರೀತಿಯಾಗಿ ಸಂಪರ್ಕಿಸಬೇಕು, ಏನೇನು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ? ತಾವು ಕೇಳಿದ ಒಂದು ಒಳ್ಳೆಯ ಪ್ರಶ್ನೆ ಸರ್, ನನಗೂ ತುಂಬ ಖುಷಿ ಆಯಿತು. ಶಿಕ್ಷಣದ ಬಗ್ಗೆ ಕೇಳಿದ್ವಿ. ಇವೆಲ್ಲ ಸಮಸ್ಯೆಗಳಿಗೆ ಮೂಲ ಬೇರು ಶಿಕ್ಷಣ ಅಂಥೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಶಿಕ್ಷಣಕ್ಕೆ ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೂ ಒತ್ತು ಕೊಡ್ತಾ ಬಂದಿದ್ದಾರೆ. ಈ ದಿಸೆಯಲ್ಲಿ ಶಿಕ್ಷಣ ರಂಗವನ್ನು ಪ್ರಿಯಾರಿಟಿ ಸೆಕ್ಟರ್ ಅಂದರೆ ಆದ್ಯತಾ ವಲಯ ಅಂತೇಳಿ ಸರ್ಕಾರವು ಗುರುತಿಸಿದೆ. LKGಯಿಂದ ಹಿಡಿದು ಡಿಗ್ರಿ PG ತನಕನೂ ಬ್ಯಾಂಕಲ್ಲಿ ಲೋನ್ ಫೆಸಿಲಿಟಿ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳಿಗೆ. ಒಂದೇನೆಂದರೆ ವಿದ್ಯಾರ್ಥಿಗಳು ಲೋನ್ ತೊಗೋಬೇಕಾದ್ರೆ ಅವ್ರು BCom ಓದ್ತಿದ್ರು ಅಂದ್ರೂ ನಾವು ಲೋನ್ ಕೊಡ್ತೀವಿ, MBA ಓದ್ತಿದ್ರು ಲೋನ್ ಕೊಡ್ತೀವಿ, BSc ನರ್ಸಿಂಗ್ ಓದ್ತಿದ್ರು ಅಂದ್ರೂ ಲೋನ್ ಕೊಡ್ತೀವಿ, ಇಂಜಿನಿಯರಿಂಗ್ ಓದ್ತಿದ್ರು ಅಂದ್ರೂ ಲೋನ್ ಕೊಡ್ತೀವಿ, ಡಿಪ್ಲೊಮಾ ಓದ್ತಿದ್ರು ಅಂದ್ರೂ ಲೋನ್ ಕೊಡ್ತೀವಿ, BMS ಓದ್ತಿದ್ರು ಅಂದ್ರೂ ಲೋನ್ ಕೊಡ್ತೀವಿ, MBBS ಓದಿದ್ರು ಕೊಡ್ತೀವಿ, MD ಓದಿದ್ರು ಕೊಡ್ತೀವಿ. ಎಲ್ಲ ಥರದ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಾಲ ಸೌಲಭ್ಯ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಲಭ್ಯವಿರುತ್ತೆ. ನಮ್ಮ ಬ್ಯಾಂಕ್ ಆಫ್ ಬರೋಡ ಅತ್ಯಂತ ಮುಂಚೂಣಿಯ ಬ್ಯಾಂಕಾಗಿ ಎಜುಕೇಷನ್ ಲೋನ್ ಕೊಡುವುದರಲ್ಲಿ ಅಗ್ರಗಣ್ಯ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ ಆಫ್ ಬರೋಡ ಒಂದಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಸರ್, ಅವರು ಲೋನ್ ತೊಗೋಬೇಕಾದ್ರೆ ಅಪ್ ಟು 7.5 ಲಕ್ಷ ತನಕ ಅವ್ರಿಗೆ ಯಾವುದೇ ಗ್ಯಾರಂಟಿ, ಥರ್ಡ್ ಪಾರ್ಟಿ ಗ್ಯಾರಂಟಿ ಅಥವಾ ಯಾವುದೇ ಸೆಕ್ಯೂರಿಟಿಗೆ ಅವಶ್ಯಕತೆ ಇಲ್ಲ. ಅವ್ರು ಒಂದು ಮಾನದಂಡ ಅಂದರೆ ಅವರು ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿರಬೇಕು. ಮೆರಿಟೋರಿಯಸ್ ಸ್ಟೂಡೆಂಟ್ ಅಂದರೆ ಅವರು ಮೆರಿಟಲ್ಲಿ ತಮ್ಮ ಸೀಟನ್ನು ಪಡೆದಿರಬೇಕು. ಆಮೇಲೆ ಇನ್ನೊಂದು, ದೇಶದ ಪ್ರತಿಷ್ಠಿತ ಕಾಲೇಜುಗಳು ಬರ್ತಾವೆ, ಯೂನಿವರ್ಸಿಟಿಗಳು ಬರ್ತಾವೆ, IIT, ಡಿಗ್ರಿ, IBM, ಆಮೇಲೆ ನಮ್ಮ ಕರ್ನಾಟಕದಲ್ಲಿ MS ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತಿದೆ, ಕೆಲವೊಂದು ಮೆಡಿಕಲ್ ಕಾಲೇಜ್ಗಳಿದಾವೆ. ಅಲ್ಲಿ ನಿಮಗೆ 40 ಲಕ್ಷ 60 ಲಕ್ಷ ತನಕನೂ ಎಜುಕೇಷನ್ ಲೋನ್ ಅವರು ತೊಗೋತಿದ್ರಂದರೆ ಅದಕ್ಕೆ ಯಾವುದೇ ಸೆಕ್ಯೂರಿಟಿ ಇಲ್ಲಾರೆ, ಥರ್ಡ್ ಪಾರ್ಟಿ ಗ್ಯಾರಂಟಿ ಇಲ್ಲಾರೆ ಲೋನ್ ಕೊಡುವ ಒಂದು ಫೆಸಿಲಿಟಿ ಇದೆ. ಇತ್ತೀಚೆಗೆ ನಿಮ್ಮ ರಾಮದುರ್ಗದಲ್ಲಿ ಒಬ್ಬರು ಸಿಟಿ ಟೇಲರ್ ಅಂತಿದ್ದಾರೆ, ಮಾಳದ್ಕರ್ ಅಂತ, ಅವ್ರ ಮಗ ಒಬ್ಬ ಸಾಯಿರಾಮ್ ಅಂತಿದ್ದಾನೆ, ಒಬ್ಬ ಸ್ಟೂಡೆಂಟ್. ಅವನು MS ರಾಮಯ್ಯ ಕಾಲೇಜಲ್ಲಿ ಸೀಟ್ ಪಡೆದಿದ್ದಾನೆ. MS ರಾಮಯ್ಯ ಕಾಲೇಜ್ ಏನಿದೆ ಅಂದರೆ ಟಾಪ್ ರ್ಯಾಂಕ್ ರೇಟೆಡ್ ಕಾಲೇಜಲ್ಲಿ ಬರುತ್ತೆ. ಅಲ್ಲಿ ಅವರು 40 ಲಕ್ಷ ತನಕ ವಿದ್ಯಾರ್ಥಿಗೆ ಫೀಸ್ ಸ್ಟ್ರಕ್ಚರ್ ಇದ್ದರೆ ಆ ಲೋನನ್ನು ವಿತೌಟ್ ಏನು ಸೆಕ್ಯೂರಿಟಿ ಇಲ್ಲದೆ ಬ್ಯಾಂಕ್ಗಳು ಕೊಡಬೇಕು ಅಂತಿದೆ. ಆ ದಿಶೆಯಲ್ಲಿ ಆ ವಿದ್ಯಾರ್ಥಿಗೆ ನಾವು ಬ್ಯಾಂಕಿನಿಂದ ಸಹಾಯ ಸೌಲಭ್ಯವನ್ನು ಕೊಟ್ಟಿದ್ದೀವಿ. ಆಮೇಲೆ ಒಂದು ಅತ್ಯಂತ ಮುಖ್ಯವಾದ ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ಳೋದೇನೆಂದರೆ, ಭಾಳಷ್ಟು ಜನ ವೀಕ್ಷಕರು ನೋಡ್ತಿರ್ತಾರೆ, ಜನರಿಗೂ ಇದ್ರ ಮಾಹಿತಿ ಹೋಗಬೇಕು. ಭಾಳ ಜನ ಏನು ತಿಳ್ಕೊಂಡಾರಂದರೆ, ಎಜುಕೇಷನ್ ಲೋನ್ ಬೇಕಾದ್ರೆ ನಾವು ಯಾರಿಗಾರ ಗೊತ್ತಿದ್ದವ್ರಿಗೆ, ಕಲಿಸಿದ ಮೇಷ್ಟ್ರುಗಳೇ ಆಗಿರ್ಬೋದು, ಅಥವಾ ಊರಲ್ಲಿ ವ್ಯಾಪಾರ ಯಾರು ಮಾಡ್ತಾರೆ ಗಣ್ಯ ವ್ಯಾಪಾರಿಗಳಾಗಿರ್ಬೋದು, ಅಥವಾ ಆ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಒಳ್ಳೆಯ ಗ್ರಾಹಕರು ಕರ್ಕೊಂಡೋಗಿ ಇನ್ಫ್ಲುಯೆನ್ಸ್ ಮಾಡಿದರೆ ನಮಗೆ ಲೋನ್ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿದ್ದಾನೆ. ಆ ಭಾವನೆ ಶುದ್ಧ ತಪ್ಪು. ಒಬ್ಬ ವಿದ್ಯಾರ್ಥಿಗೆ ಎಜುಕೇಷನ್ ಲೋನ್, ಶಿಕ್ಷಣ ಸಾಲ ಬೇಕಾದರೆ ಅವನು ಕಾಲೇಜಿನಲ್ಲಿ ಕೊಟ್ಟಿರ್ತಕ್ಕಂಥ ಬೋನಾಫೈಡ್ ಸರ್ಟಿಫಿಕೇಟು ಅಥವಾ ಎಕ್ಸ್ಪೆಂಡಿಚರ್ ಲೆಟರು, ಅವರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ತಂದೆ ಅಥವಾ ತಾಯಿದ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತೊಗೊಂಡೋಗಿ ಒಂದು ಆನ್ಲೈನ್ ಸೆಂಟ್ರಲ್ಲಿ, ಕರ್ನಾಟಕ 1 ಆಗಿರ್ಬೋದು ಅಥವಾ ಗ್ರಾಮ ಸೇವಾ ಕೇಂದ್ರದಲ್ಲಿ ಆಗಿರ್ಬೋದು, ಹೋಗಿ ನಮಗೆ ಎಜುಕೇಷನ್ ಲೋನ್ ಬೇಕಾಗಿದೆ ಅಂತೇಳಿ ಒಂದು ವೆಬ್ಸೈಟ್, ವಿದ್ಯಾಲಕ್ಷ್ಮಿ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಮಾಡಿದ್ದಾರೆ. ಆನ್ಲೈನ್ದಲ್ಲಿ ಹಾಕಿ ನೀವು ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋತೀರಿ, ಉದಾಹರಣೆಗಾಗಿ ಬ್ಯಾಂಕ್ ಆಫ್ ಬರೋಡಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀಕೋ, ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀಕೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿರ್ತೀಕೋ, ಆ ಬ್ಯಾಂಕಿನ ವೆಬ್ಸೈಟಿಗೆ ಆ ಮಾಹಿತಿ ಎಲ್ಲ ರವಾನೆ ಆಗುತ್ತೆ. ಅಲ್ಲಿ ಶಾಖೆಗೆ ರೀಜನಲ್ ಆಫೀಸು ಅಥವಾ ಝೋನಲ್ ಆಫೀಸ್ದವರು ಮಾನಿಟ್ರ್ ಮಾಡಿ ನಿಮ್ಮ ಬ್ಯಾಂಕಿಗೆ ಇಂಥ ವಿದ್ಯಾರ್ಥಿ ಎಜುಕೇಷನ್ ಲೋನಿಗಾಗಿ ಅಪ್ಲೈ ಮಾಡಿದ್ದಾನೆ, ಆ ಎಜುಕೇಷನ್ ಲೋನ್ ನೀವು ಕೊಡಬೇಕು ಅಂಥೇಳಿ ನಮಗೆ ಮೇಲಾಧಿಕಾರಿಗಳಿಂದ ಒಂದು ಕಮ್ಯುನಿಕೇಷನ್ ಬರುತ್ತೆ. ಆವಾಗ ನಾವು ವಿದ್ಯಾರ್ಥಿಗಳಿಗೆ ಫೋನ್ ಮಾಡ್ತೀವಿ, ನೀವು ಎಜುಕೇಷನ್ ಲೋನಿಗೆ ಅಪ್ಲೈ ಮಾಡಿದ್ದೀರಾ ನಮ್ಮ ಬ್ಯಾಂಕಲ್ಲಿ, ನೀವು ಬ್ಯಾಂಕಿಗೆ ಈ ಡಾಕ್ಯುಮೆಂಟ್ ತೊಗೊಂಬಂದು ಭೇಟಿಯಾಗಿ ಅಂತ ನಾವು ಹೇಳ್ತೀವಿ. ಆವಾಗ ವಿದ್ಯಾರ್ಥಿಗಳು ಬಂದ್ರಂದರೆ ನಾವು ಅದೆಲ್ಲ ಚೆಕ್ ಮಾಡಿ ಅವ್ರಿಗೆ ಲೋನ್ ಕೊಡಬೇಕು. ಮೆರಿಟ್ ಸ್ಟೂಡೆಂಟ್ ಅದರ ಅಥವಾ ನಾನ್ ಮೆರಿಟ್ ಸ್ಟೂಡೆಂಟ್ ಅದರ, ಮೆರಿಟ್ ಸ್ಟೂಡೆಂಟ್ ಇದ್ದರೆ ಯಾವ ಕ್ರೈಟೇರಿಯಾ, ನಾನ್ ಮೆರಿಟ್ ಸ್ಟೂಡೆಂಟ್ ಇದ್ದರೆ ಯಾವ ಕ್ರೈಟೇರಿಯಾ ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಟ್ಯಾಟ್ ಹತ್ತಿರತ್ತೆ ಟೈಮ್ ಬಾಂಡ್, ಇಷ್ಟು ದಿನದಲ್ಲಿ ಲೋನ್ ಕೊಡಬೇಕಂತಿರುತ್ತೆ. ಅಷ್ಟು ದಿನದಲ್ಲಿ ಒಂದು 15 ದಿನದ ಒಳಗಡೆ ಆ ಲೋನದ ಒಂದು ವಿಲೇವಾರಿಯನ್ನು ನಾವು ಮಾಡಬೇಕು, ಮಂಜೂರಾತಿ ಮಾಡಬೇಕು. ಆವಾಗ ನಾವು ಇಮಿಡಿಯೇಟ್ಲಿ ಅದು ಫಾಲೋಅಪ್ ಮಾಡಿ ಆ ಡಾಕ್ಯುಮೆಂಟ್ ತಂದು ಕೊಟ್ಟರೆ ಅಂದರೆ ಎಷ್ಟು ಜಲ್ದಿ ಅವ್ರು ತಂದು ಕೊಡ್ತಾರೆ ಅಷ್ಟು ಬೇಗ ನಾವು ಎಜುಕೇಷನ್ ಲೋನ್ ಸ್ಯಾಂಕ್ಷನ್ ಮಾಡಿ ನಾವು ಕಳಿಸಿಬಿಡ್ತೀವಿ. ಅಂದರೆ ಸಾಲ ಅನ್ನೋದು ಒಂದು ನೋಬೆಲ್ ಕಾಸ್ ಸರ್.
ಆ ಒಂದು ಸೇವೆ ಮಾಡೋದರಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮುಂಚೂಣಿಯಲ್ಲಿದ್ದಾವೆ. ಆಮೇಲೆ ಏನಾದರೂ ಸಮಸ್ಯೆ ಬಂತಂತ ವಿದ್ಯಾರ್ಥಿಗಳಿಗೆ ಅಲ್ಲಿ ಲೋನ್ ಕೊಡೋಕ್ಕೆ ಡಿನೈ ಮಾಡ್ತಾರಂತ ಒಂದು ಏನ್ರಿ ಅವ್ರದ್ದು ಕಂಪ್ಲೇಂಟ್ ಇಟ್ಟಂದರೆ ಅವ್ರು ಅತ್ಯಂತ ತ್ವರಿತಗತಿಯಲ್ಲಿ ಶಾಖಾ ವ್ಯವಸ್ಥಾಪಕರಿಗೆ ಭೇಟಿ ಆಗ್ಬೋದು, ಅವ್ರ ಮೇಲಾಧಿಕಾರಿಗಳಿಗೆ ಅವರು ಸಂಪರ್ಕ ಮಾಡ್ಬೋದು. ಆವಾಗ ಆ ವಿದ್ಯಾರ್ಥಿಗೆ ಖಂಡಿತವಾಗಿ ನಾವು ಲೋನ್ ಸ್ಯಾಂಕ್ಷನನ್ನು ಬೇಗ ಮಾಡ್ತೀವಿ. ಈಗ ನಾನು ಮೆರಿಟ್ ಸ್ಟೂಡೆಂಟ್ ಇದ್ರೆ ಮೆರಿಟ್ ಸ್ಟೂಡೆಂಟ್ 7.5 ಲಕ್ಷ ತನಕ ಯಾವುದೇ ಥರ್ಡ್ ಪಾರ್ಟಿ ಗ್ಯಾರಂಟಿ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಆಗಿ ಏನೂ ಬೇಕಾಗಿಲ್ಲ. ಹೈಲಿ ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದರೂ ದೊಡ್ಡ ದೊಡ್ಡ IBM, IIM, IIT ಇಂಥ ಕಾಲೇಜಲ್ಲಿ ರಾಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ದರೆ ಅಂದರೆ 40 ಲಕ್ಷ ತನಕ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಕೊಡ್ಬೋದು ಅಂತ ನಾನು ಈಗಾಗಲೇ ಹೇಳಿದೆ. ಅಥವಾ ಅವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಳಕ್ಕೆ ಹೊಂಟಿದ್ದಾರೆ ಅಂತ ತಿಳ್ಕೊರಿ, MBBS, MD ಸೀಟು. ಅವಾಗ ಎಷ್ಟಿರುತ್ತೆ ಅವ್ರಿಗೆ? 1 ಕೋಟಿ, 2 ಕೋಟಿ, 3 ಕೋಟಿ ಅವ್ರದ್ದು ಫೀಸ್ ಸ್ಟ್ರಕ್ಚರ್ ಇರುತ್ತೆ. ಅವಾಗ ನಾವು ಬ್ಯಾಂಕಿನವ್ರು ಏನು ಇನ್ಸಿಸ್ಟ್ ಮಾಡೋದಂದರೆ ಅವ್ರದ್ದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅನ್ನು ನೀವು ಸೆಕ್ಯೂರಿಟಿ ಕೊಡ್ರಿ, ನಾವು ಲೋನ್ ಕೊಡ್ತೀವಿ ಅಂತೇಳಿ ನಾವು ಅವ್ರಿಗೂ ಆ ಫೆಸಿಲಿಟಿ ನಮ್ಮ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸೌಲಭ್ಯವಿದೆ ಸರ್. ಅದರ ರೀತಿ ವಿದ್ಯಾವಂಚಿತರಾಗುವುದು ಬೇಡ, ಯಾವುದೇ ರೀತಿಯಿಂದ ಬ್ಯಾಂಕ್ ನಿಮ್ಮ ಹಿಂದಿದೆ, ನಿಮ್ಮ ಜೊತೆಗಿದೆ ಅನ್ನುವಂಥದ್ದು ಏನೈತಿ. ಅಂದರೆ ಈಗಾಗಲೇ ಏನೈತಿ ಮಾಳದ್ಕರ್ ಅವ್ರು ನಮ್ಮ ಊರಾಗ ತಗೊಂಡಾರ ಅನ್ನುವಂಥದ್ದು ಏನೈತಿ ಒಂದು ಉದಾಹರಣೆ ಕೂಡ ಕೊಟ್ಟರೆ. ಈಗ ಕೊನೆಯದಾಗಿ ಸಾಮಾನ್ಯ ಉದ್ಯೋಗಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರಿಗೆ ಲೋನ್ ಬೇಕಾಗಿರ್ತದೆ ಏನೋ ಒಂದು ಉದ್ಯೋಗ ಮಾಡೋಕ್ಕೆ. ಈಗ ಬೀದಿ ವ್ಯಾಪಾರಸ್ಥರು ಅಂದ್ಕೊಳ್ಳಿ ಅಥವಾ ಒಂದು ಸ್ಟಾಲ್ ಇಟ್ಕೊಂಡು ಬಿಸ್ನೆಸ್ ಮಾಡಬೇಕಾಗಂಥದ್ದು ಇಟ್ಕೊಳ್ರಿ, ಅವರಿಗೆ ಸೆಕ್ಯೂರಿಟಿ ಬೇಕಾ? ಯಾಕಂತಾರೆ ಈಗ ಫೈನಾನ್ಸ್ದವ್ರಿಗೆ ಏನು ಮಾಡ್ತಾರೆ, ಲೋನ್ ಯಾರು ಪಡ್ಕೊಂತಾರೆ ಅದಕ್ಕಿಂತ ಹೆಚ್ಚಿನೈತಿ ಜಾಮೀನ್ದಾರರು ಹೆಚ್ಚು ಜವಾಬ್ದಾರರು ಅನ್ನೋಂಥದ್ದು. ಇವ್ರಿಗೆ ಏನೈತಿ ಜಾಮೀನ್ದಾರ್ ಬೇಕು ಅಥವಾ ಜಾಮೀನ್ದಾರ್ ಇರಲಾರ್ದರೆ ಏನಾದರೂ ನೀವು ಇವರಿಗೆ ಉದ್ಯೋಗಕ್ಕಾಗಿ ಲೋನ್ಗಿನ್ ಕೊಡ್ತಿರೋ ಹೇಗೆ? ಸರ್, ತಾವು ಕೇಳಿದ ಮತ್ತೊಂದು ಒಳ್ಳೆಯ ಪ್ರಶ್ನೆ. ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಒಂದು ಇಲಾಖೆನೇ ಇದೆ. ಉದ್ಯೋಗ ಅದಕ್ಕೊಂದು ಸಂಬಂಧಪಟ್ಟ ಮಿನಿಸ್ಟ್ರು ಇರ್ತಾರೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಅದಕ್ಕೊಂದು ಸಂಬಂಧಪಟ್ಟ ಒಂದು ವಲಯ ಇದೆ, MSME ಅಂತೇಳಿ. ಅದಕ್ಕೆ ಈ ಒಂದು ಲೋನ್ ಇದೆಯಲ್ಲ, ಯಾವುದೇ ದೇಶ ಆರ್ಥಿಕವಾಗಿ ಮುಂದೆ ಬರಬೇಕಾದ್ರೆ ರೈತಾಪಿ ವರ್ಗದ ನಂತರ ದೇಶದ ಬೆಳವಣಿಗೆಗೆ ಹೆಚ್ಚು ಕೊಡುಗೆ ಕೊಡೋದು ಈ MSME ಸೆಕ್ಟರ್. ಇದನ್ನು ಉತ್ತೇಜನ ಮಾಡುವುದಕ್ಕೋಸ್ಕರ, ಬೂಸ್ಟ್ ಮಾಡುವುದಕ್ಕೋಸ್ಕರ ಕೇಂದ್ರ ಸರ್ಕಾರವು ಸುಮಾರಷ್ಟು ಜಾಗೃತಿಯನ್ನು ಮೂಡಿಸಿ ಬ್ಯಾಂಕ್ಗಳಿಗೆ ಒಂದು ಟಾಸ್ಕ್ ಕೊಟ್ಟಿರ್ತದೆ. MSME ಲೋನ್ಗಳು ನೀವು ಸಮಾಜದಲ್ಲಿ ಅನ್ರಿಕಗ್ನೈಸ್ಡ್ ಸೆಕ್ಟರ್ ಅಂತ ಹೇಳ್ತೀವಿ. ಯಾರು ಜನಧನಕ್ಕೆ ಏನು ಕನ್ಸಿಡರ್ ಬರೋದಿಲ್ಲ. ಇಲ್ಲ, ಜನಧನ ಅದು ಖಾತೆ ಬೇರೆ ಸರ್. ಅಕೌಂಟ್ ಇಲ್ಲದವ್ರಿಗೆ ನಾವು ಅಕೌಂಟ್ ಮಾಡೋದು ಜೀರೋ ಬ್ಯಾಲೆನ್ಸ್ ಅದು ಅಷ್ಟೇ. ಅಂದರೆ ಈಗ ಈಗ ಜನಧನ ಈಗ ಜೀರೋ ಅಕೌಂಟ್ಗಿಂತ ಏನೈತಿ ಸರ್ಕಾರ ಅವ್ರಿಗೆ ಅಕೌಂಟ್ ಓಪನ್ ಮಾಡಲಿಕ್ಕೆ ಒಂದು ಸವಲತ್ತು ಮಾಡಿಕೊಟ್ಟಿದೆ. ಏನು ಆ ಅಕೌಂಟ್ ಥ್ರೂನ ಅವರು ಲೋನ್ ಮಾಡ್ಕೋಬೇಕಾಗ್ತೈತೆ ಅಥವಾ ಬೇರೆ ಏನಾದರೂ? ಇಲ್ಲ, ಅದೇ ಅಕೌಂಟ್ ಥ್ರೂನೇ ಮಾಡ್ಬೋದು ಸರ್. ಅದಕ್ಕೆ ಕೆಲವೊಂದು ಲಿಮಿಟೇಷನ್ ಇದೆ. ಜನಧನ್ ಅಕೌಂಟಿಗೆ ಇಷ್ಟೇ ಲಿಮಿಟು, 50,000ಕ್ಕಿಂತ ಜಾಸ್ತಿ ಇರಬಾರದು, ದುಡ್ಡನ್ನು ತೆಗೆಯಂಗಿಲ್ಲ ಒಂದು ವರ್ಷದಲ್ಲಿ, 1 ಲಕ್ಷಕ್ಕಿಂತ ಜಾಸ್ತಿ ಡೆಪಾಸಿಟ್ ಮಾಡೋಂಗಿಲ್ಲ, ಈ ಥರ ಇದೆ. ಇದೇನು ಹೇಳಿದ್ರಲ್ಲ ನೀವು, ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಆರ್ಥಿಕವಾಗಿ ಮುಂಚೂಣಿಗೆ ಬರಬೇಕಾದ್ರೆ ಇದು ಮುದ್ರಾ ಲೋನ್ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಗೊತ್ತಿದೆ. ಮುದ್ರಾ ಲೋನ್ ಅಂತ ಕೇಳ್ಕೊಂಡು ಬರ್ತಿರ್ತಾರೆ ಬ್ಯಾಂಕಿಗೆ. ಆ ಮುದ್ರಾ ಲೋನಲ್ಲಿ ಏನಿದೆ ಅಂದರೆ 50,000 ತನಕ ಲೋನ್ ಫೆಸಿಲಿಟಿ ಇದೆ. 50,000ದಿಂದ 5 ಲಕ್ಷ ತನಕ ಇದೆ, 5 ಲಕ್ಷದಿಂದ 10 ಲಕ್ಷ ತನಕ ಇದೆ. ಬ್ಯಾಂಕಿನವರು ನಾವು ಲೋನ್ ಕೊಡಬೇಕಾದ್ರೆ ಆತ ನಿಜವಾಗ್ಲೂ ಬಿಸ್ನೆಸ್ ಮಾಡ್ತಾನ ಇದನ್ನ ಇಲ್ಲ ಅನ್ನೋದು ನಾವು ಕೂಲಂಕುಷವಾಗಿ ವಿಚಾರ ಮಾಡ್ತೀವಿ. ಡ್ಯೂ ಡಿಲಿಜೆನ್ಸ್ ಅಂತೀವಿ. ಅದು ಲೋಕಲ್ ಆಗಿ ನಾವು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ತಗೋತೀವಿ. ಈಗ ಸಪೋಸ್ ಒಬ್ಬ ವ್ಯಕ್ತಿ ಲಕ್ಷ್ಮಣ್ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವನೊಂದು ಕಿರಾಣಿ ಅಂಗಡಿ ನಡೆಸ್ತಾ ಇದ್ದಾನೆ. ಆ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದೀನಿ, ನಾನು ಲೋನ್ ಕೊಡಬೇಕಂತೇಳಿ ಅವ್ರು ಬ್ಯಾಂಕಿಗೆ ಬರ್ತಾರೆ ಸರ್. ಆವಾಗ ನಾವು ಪ್ರಾರಂಭದಲ್ಲಿ ಅವ್ರ ಜೊತೆ ಕಮ್ಯುನಿಕೇಷನ್ ಏನು ಮಾಡ್ತೀವಿ ಅಂದರೆ, ಕಿರಾಣಿ ಅಂಗಡಿ ನಡೆಸ್ತಾ ಇದ್ರಿ, ಸರಿ ನಿಮ್ಮದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಕೊಡಿ, ನಿಮ್ಮದೊಂದು ಉದ್ಯಮಿ ರಿಜಿಸ್ಟ್ರೇಷನ್ ಕೊಡಿ ಅಂತ ಕೇಳ್ತೀವಿ. ಆವಾಗ ಇಲ್ಲ ಸರ್, ನಾನು ಮುದ್ರಾ ಲೋನ್ ಬೇಕು, ನನಗೆ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ, ನನಗೆ ಅದು ಕೊಡಿ ಅಂತ ಮತ್ತೆ ಅದೇ ಕೇಳ್ತಾರೆ. ನಾವೇನು ಮಾಡಬೇಕಂದ್ರೆ ಫಂಡಾಮೆಂಟಲ್ ಮೊದಲನೇದಾಗಿ ಕೇಳೋ ಪ್ರಶ್ನೆನೇ ನೀವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಉದ್ಯಮ ಕೊಡು ಅಂತ ಹೇಳ್ತೀವಿ. ಅದು ಕೊಟ್ಟ ತಕ್ಷಣ ಏನು ಮಾಡ್ತೀವಿ, ನಾವು ಸಿಬಿಲ್ ರಿಪೋರ್ಟ್ ತೆಗಿತೀವಿ. ಸಿಬಿಲ್ ರಿಪೋರ್ಟ್ ತೆಗೆದಾಗ ಈಗ ರೈತರಿಗೆ ಮತ್ತು ನಾನು ಈಗಾಗಲೇ ಹೇಳಿದಂತೆ ವ್ಯಾಪಾರಸ್ಥರಿಗೆ ಸಿಬಿಲ್ದೇನು ಅಂಕಗಳು ಇಷ್ಟೇ ಬರಬೇಕಂತೇಳಿ ಯಾವುದೇ ಮಾನದಂಡ ಏನಿಲ್ಲ. ಬಟ್ ಸಿಬಿಲಲ್ಲಿ ಎಡ್ವರ್ಸ್ ರಿಮಾರ್ಕ್ಸ್ ಏನೂ ಇರಬಾರ್ದು, ಕಟ್ಬ್ಯಾಕ್ ಇರಬಾರ್ದು, OTS ಆಗಿರ್ಬಾರ್ದು ಅಥವಾ DBT ಅಂತ ಬರುತ್ತೆ. ಅಂದರೆ ಭಾಳ ದಿನ ಡ್ಯೂಡ್ಸ್ ಇಟ್ಟಿದ್ದಾರಂದರೆ ಅದು ರೈಟ್ ಆಫ್ ಆಗಿರುತ್ತೆ, ಅಂಥದ್ದು ಯಾವುದೂ ಇರಬಾರ್ದು. ನಾವು 3 ತೆಗೆದುಕೊಂಡು ಅವರು ಸಿಬಿಲ್ ರಿಪೋರ್ಟು ಆಮೇಲೆ ಒಂದು ಕ್ರೆಡಿಟ್ ರೇಟಿಂಗ್ ಅಂತ ಇರುತ್ತೆ, ತೆಗೆದ ತಕ್ಷಣ ನಿಮ್ಗೆ ಲೋನ್ ಕೊಡ್ಬೋದು ಅಂತ ಹೇಳ್ತೀವಿ. ಆವಾಗ ನಾವು ನೆಕ್ಸ್ಟ್ 2ನೇ ಹೇಳ್ತೀವಿ, ನೀವು ಕಿರಾಣಿ ವ್ಯಾಪಾರ ಮಾಡ್ಬೇಕಂತ ಮಾಡಿರಿ, ಆ ಕಿರಾಣಿ ಅಂಗಡಿ ನೀವು ಸ್ವಂತ ಜಾಗದಲ್ಲಿದೆಯಾ ಅಥವಾ ರೆಂಟಲ್ಲಿದ್ದೀರಾ ಅಂತ ಕೇಳ್ತೀವಿ. ಇಲ್ಲ ಸರ್, ಒಬ್ಬರೊಬ್ಬ ಹೇಳ್ತಾರೆ ರೆಂಟಲ್ಲಿದೆ ಅಂತ ಹೇಳ್ತಾರೆ.
ರೆಂಟಲ್ಲಿದ್ದರೆ ನೀವು ರೆಂಟಲ್ ಅಗ್ರಿಮೆಂಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತೀವಿ. ರೆಂಟ್ ಅಗ್ರಿಮೆಂಟ್ ಅದೊಂದು ₹100 ಬಾಂಡಲ್ಲಿ ಮಾಡಿಸ್ಕೊಂಬರ್ಬೋದು. ಬೈಯರ್ ಅವರು ಇವ್ರದ್ದು ಓನರು ಮತ್ತು ಇವ್ರ ಮಧ್ಯೆ ಅದು ಒಡಂಬಡಿಕೆ 1 ವರ್ಷದ ಮಟ್ಟಿಗೆ ಅದು ತೊಗೊಂಬ ಅಂತ ಹೇಳ್ತೀವಿ. ತೊಗೊಂಬ ಅಂತ ಹೇಳಿದ ತಕ್ಷಣ ನಾವು ಅವರು ಸಪೋಸ್ ಮಷಿನ್ ತೊಗೋತಿದ್ದಂತಿಕೋರಿ, ಯಾವುದೇ ಒಂದು ಮಷಿನರಿ ಹಾಕ್ತಾ ಇದ್ದಂತಿಕೋ, ರೋಟಿ ಮೇಕಿಂಗ್ ಮಷಿನ್ ಆಗಿರ್ಬೋದು, ಟೇಲರಿಂಗ್ ಮಷಿನ್ ಆಗಿರ್ಬೋದು, ಅವು ಕೊಟೇಶನ್ ತೊಗೊಂಬ ಅಂತ ಹೇಳ್ತೀವಿ. ಆ ಕೊಟೇಶನ್ ತೊಗೊಂಬಂದ್ರಂದರೆ ಸಪೋಸ್ 1 ಲಕ್ಷದ ಕೊಟೇಶನ್ ಇದೆ ಅಂತಿಕೋರಿ, 2 ಲಕ್ಷದ ಕೊಟೇಶನ್ ಇದೆ ಅಂತಿಕೋರಿ. ಅದ್ರಾಗ ಮಾರ್ಜಿನ್ ಒಂದೊಂದು ಲೋನಿಗೆ 10% ಮಾರ್ಜಿನ್ ಕಟ್ಕೋತೀವಿ, ಒಂದೊಂದು ಲೋನಿಗೆ 25% ಮಾರ್ಜಿನ್ ಕಟ್ಕೋತೀವಿ. ಅವು 2 ಲಕ್ಷ ಇತ್ತು ಅಂತಿಕೋರಿ, ಅವರಿಗೆ 25% ಮಾರ್ಜಿನ್ ಕಟ್ಕೊಂಡು 1.5 ಲಕ್ಷ ಬ್ಯಾಂಕ್ ಲೋನ್ ಕೊಡ್ತೀವಿ, ₹50,000 ಅವ್ರ ಅಕೌಂಟಲ್ಲಿ ಇಡಬೇಕು. ಎರಡೂ ಕೂಡಿ ಆ ಕೊಟೇಶನ್ ಎಲ್ಲಿಂದ ತಂದಿದ್ದಾರಲ್ಲ ಅವರಿಗೆ ನಾವು ಡಿ ಮಾಡಿಕೊಡ್ತೀವಿ ಸರ್. ಉದ್ದೇಶ ಇಷ್ಟೇ, ಎಂಡ್ ಯೂಸ್ ಆಫ್ ಫಂಡ್ ಅಂತ ಬರುತ್ತೆ ಬ್ಯಾಂಕಿಂಗಲ್ಲಿ. ನಾವು ಕೊಟ್ಟಂಥ ಹಣ ಸರಿಯಾಗಿ ಸದ್ವಿನಿಯೋಗ ಆಗಿದೆಯೇ ಇಲ್ಲ ಅಂತೇಳಿ ನಾವು ಆ ಬ್ಯಾಂಕಿಗೆ ಯಾವ ಬ್ಯಾಂಕಿನ ಅಕೌಂಟ್ ನಂಬರ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದು ವೆಂಡರ್ ಅಂದರೆ ವ್ಯಾಪಾರ ಯಾರಿಂದ ಖರೀದಿ ಮಾಡಿರ್ತಾರಲ್ಲ ಅವ್ರಿಗೆ ನಾವು ಡಿ ಕೊಡ್ತೀವಿ. ಆ ಡಿ ಕೊಟ್ಟ ತಕ್ಷಣ ಆ ದುಡ್ಡು ಅವ್ರಿಗೆ ಹೋಗಿ ಅಕೌಂಟಿಗೆ ಜಮಾ ಆಗುತ್ತೆ. ಜಮಾ ಆದ ತಕ್ಷಣ ನಾವೇನು ಹೇಳ್ತೀವಿ, ಆ ಬಿಲ್ಲನ್ನು ತೆಗೆದುಕೊಂಡು ಬರ್ರಿ, ಆ ಮಷಿನ್ ಬಂದಾಗ ನಮಗೆ ಹೇಳಿ ಅಂತ ಹೇಳ್ತೀವಿ. ಮಷಿನ್ ಬಂದಾಗ ಆ ಮಷಿನ್ ತಂದು ಅವರು ಶಾಪಲ್ಲಿ ಎಸ್ಟಾಬ್ಲಿಷ್ ಮಾಡಿದಂದರೆ ಅವಾಗ ನಾವು ಫೋಟೋ ತಗೊಂಡು ಮತ್ತು ನಾವು ಇನ್ಸ್ಪೆಕ್ಷನ್ ಮುಗಿಸ್ತೀವಿ. ಅವಾಗ ಇದಕ್ಕೆ ಯಾವುದೇ ಸೆಕ್ಯೂರಿಟಿ ಅವಶ್ಯಕತೆ ಇಲ್ಲ ಸರ್. ಕೇಂದ್ರ ಸರ್ಕಾರ ಇನ್ನೊಂದು ಮಾಡಿದೆ, ಆ ಲೋನ್ ಕಟ್ಟಬಾಕಿ ಆಯ್ತು ಅಂತ ತಿಳ್ಕೊರಿ, CGTMC ಅಂತ ಇರುತ್ತೆ, ಒಂದು ಟ್ರಸ್ಟ್ ಇದೆ, ಕೇಂದ್ರ ಸರ್ಕಾರ ಮಾಡಿದೆ, MSME ಇದರಲ್ಲ ಅಧೀನದ ಅಡಿಯಲ್ಲಿ. ಅಲ್ಲಿ ವರ್ಷಕ್ಕೆ ಇಂತಿಷ್ಟು ಫೀಸ್ ಅಂತ ಇರುತ್ತೆ, ಭಾಳ ಕಡಿಮೆ ಇರುತ್ತೆ ಸರ್. ಆ ಫೀಸನ್ನು ಗ್ರಾಹಕರು ಕಟ್ಟಿದ್ರಂತಿಕೋ, ಸಪೋಸ್ ಉದ್ಯೋಗ ಮಾಡುವಾಗ ಏರಿಳಿತ ಆಗ್ತಾ ಇರುತ್ತೆ. ಸಪೋಸ್ ಅವ್ನು ಲೋನ್ ಕಟ್ಟಬಾಕಿ ಆಯ್ತು ಅಂತ ತಿಳ್ಕೊರಿ, 18 ತಿಂಗಳು ಅದು ಲಾಕಿನ್ ಪೀರಿಯಡ್, 18 ತಿಂಗಳು ಆದಮೇಲೆ ಕಟ್ಟಬಾಕಿ ಆಯ್ತು ಅಂತ ತಿಳ್ಕೊರಿ. ಅವಾಗ ಏನು ಮಾಡುತ್ತೆ, ಆ ಏಜೆನ್ಸಿಯವರು CGTMC ಅನ್ನೋ ಟ್ರಸ್ಟ್ನವ್ರದಲ್ಲ, ಅವರು ಮತ್ತು ಬ್ಯಾಂಕಿನವ್ರ ಜೊತೆ ಸಂಪರ್ಕ ಹೊಂದಿ ಇದು ಯಾವ ಕಾರಣದಿಂದ ಬಿಸ್ನೆಸ್ ಡೌನ್ ಆಯಿತು, ಇದಕ್ಕೆ ಕಾರಣ ಏನಂತ ಒಂದು ರಿಪೋರ್ಟ್ ಕೊಡ್ತಾರೆ. ಆವಾಗ ಟ್ರಸ್ಟ್ನವ್ರು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರದ CGTMC ಅವರು ಬ್ಯಾಂಕಿಗೆ ಏನು ಕಟ್ಟಬಾಕಿ ಏನಾಗಿರುತ್ತಲ್ಲ ಅಷ್ಟು ಅಮೌಂಟನ್ನು ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಾರೆ ಸರ್. ಹೀಗೆ ಸುಮಾರಷ್ಟು ಸಹಾಯ ಸೌಲಭ್ಯಗಳು ಬ್ಯಾಂಕಿನಿಂದ ವ್ಯಾಪಾರಸ್ಥರಿಗೆ ಭಾಳಷ್ಟು ಇದಾವೆ. ಬಟ್ ಅದೇನೆಂದರೆ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೇಕು. ಭಾಳ ಜನ ಏನು ತಿಳ್ಕೊತಾರೆ, ಮುದ್ರಾ ಲೋನ್ ಅಂದ ತಕ್ಷಣ ನಾವೊಮ್ಮೆ ತೊಗೊಂಡ್ಬಿಟ್ಟೆ ಅಂದರೆ ಮತ್ತೆ ಕಟ್ಟುವುದು ಒಂದು ತಪ್ಪು ಕಲ್ಪನೆಯಲ್ಲಿರ್ತಾರೆ. ನೀವು ಕೇಳಿರ್ಬೋದು, ಇವಾಗ ಬ್ಯಾಂಕ್ಗಳ ತವರು ಅಂತೇಳಿ ಕರ್ನಾಟಕದ ಮಂಗಳೂರಿಗೆ ಕರಿತೀವಿ ನಾವು. ಅಲ್ಲಿ 6 ರಾಷ್ಟ್ರೀಕೃತ ಬ್ಯಾಂಕ್ಗಳು ಅದೇ ಊರಲ್ಲಿ ಅದೇ ಜಿಲ್ಲೆಯಲ್ಲಿ ಉದ್ಭವವಾಗಿದ್ದು. ಸುಮಾರಷ್ಟು ಸಹಕಾರಿ ಬ್ಯಾಂಕ್ಗಳಿದ್ದಾವೆ, ಸುಮಾರಷ್ಟು ಫೈನಾನ್ಸ್ಗಳಿದ್ದಾವೆ, ಸುಮಾರಷ್ಟು ಕೋಆಪರೇಟಿವ್ ಬ್ಯಾಂಕ್ಗಳಿದ್ದಾವೆ. ಎಲ್ಲವೂ ತುಂಬ ಸರಾಗವಾಗಿ ಚೆನ್ನಾಗಿ ನಡೀತಾ ಇದ್ದಾವೆ. ಪ್ರತಿಯೊಂದು ಮನೆಯಲ್ಲಿರುವ ಒಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಆ ಊರಿನಲ್ಲಿರುವ ಜನರು ಬ್ಯಾಂಕಿಂಗಿನ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಆಮೇಲೆ ಬ್ಯಾಂಕಿನ ವ್ಯವಹಾರವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು ಅನ್ನೋದು ಒಂದು ಕಲ್ಪನೆ ಅವ್ರ ಹತ್ರ ಇದೆ. ಎಜುಕೇಟೆಡ್, ಅದಕ್ಕೆ ನಾವು ಎಜುಕೇಟ್ ಮಾಡ್ಬೇಕು ಸರ್. ಎಜುಕೇಟ್ ಮಾಡಿದಾಗ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ. ಎಲ್ಲ ಬ್ಯಾಂಕ್ಗಳು ಚೆನ್ನಾಗೇ ನಡೀತಾ ಇದ್ದಾವೆ ಅಲ್ಲಿ ಬ್ಯಾಂಕ್ಗಳು, ಅಷ್ಟೆಲ್ಲ ಬ್ಯಾಂಕ್ಗಳಿದ್ರು. ನಾವೇನು ತಿಳ್ಕೊತೀವಿ, ನಮ್ಮ ಊರಲ್ಲಿ 6 ಬ್ಯಾಂಕ್ ಅದಾವೆ, ಇನ್ನೊಂದು ಬ್ಯಾಂಕ್ ಮಾತ್ರ ಚೆನ್ನಾಗಿ ನಡೆಯಲ್ಲ ಅಂತ ಹೇಳ್ತೀವಿ. ಕಾರಣ ಎಷ್ಟೇ, ನಾವು ಇನ್ನೂ ಬ್ಯಾಂಕಿನ ಮುಖ್ಯ ವ್ಯವಸ್ಥೆಗೆ ಬಂದಿಲ್ಲ. ನಾವು ಸಾಲ ಕೊಡುವಾಗ ನಾನು ಹೇಳಲ್ಪಡೋದು ಏನಂದರೆ, ಈಗಿನ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಬರುವ ಎಲ್ಲ ಶಾಖಾ ವ್ಯವಸ್ಥಾಪಕರಾಗಿರ್ಬೋದು, ಆಫೀಸರ್ ಆಗಿರ್ಬೋದು, ಉಳಿದ ಸಿಬ್ಬಂದಿ ಹೆಂಗಿದ್ದವ್ರು ನಾವೇನು ಮಾಡ್ಬೇಕಂದ್ರೆ ಒಳ್ಳೆಯ ಮನಸ್ಸಿನಿಂದ ಅವ್ರಿಗೆ ನಾವು ಲೋನ್ ಕೊಟ್ಟೆವು ಅಂತಿಕೋರಿ, ಅವ್ರಿಗೆ ಎಜುಕೇಟ್ ಮಾಡಿ ಹೇಳಿದೆವು ಅಂತಿಕೋರಿ. ಆ ಲೋನ್ ತೊಗೊಂಡು ವ್ಯಕ್ತಿನೂ ಸನೇಕ ನಾನು ಸರಿಯಾಗಿ ಕಟ್ಟಬೇಕಪ್ಪ, ನನಗೆ ಹೊಟ್ಟೆ ಸತಾಯಿಸ್ಲಾರಿ ಅವ್ರು ಲೋನ್ ಕೊಟ್ಟಿದ್ದಾರೆ, 2 ದಿನಕ್ಕೆ ಲೋನ್ ಕೊಟ್ಟಿದ್ದಾರೆ, 3 ದಿನಕ್ಕೆ ಲೋನ್ ಕೊಟ್ಟಿದ್ದಾರೆ, ನಾನು ಕಟ್ಟಬಾಕಿ ಮಾಡಿದ್ದಂದ್ರೆ ನಾನು ಅವರಿಗೆ ಏನೋ ತಪ್ಪು ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ಭಾವನೆ ಆ ಗ್ರಾಹಕ ಬಂಧುಗಳಲ್ಲಿ ಬಂದು ತಂದಾಗ ಯಾವುದೇ ಕಟ್ಟಬಾಕಿ ಆಗುವ ಒಂದು ಸಂಖ್ಯೆ ಕಡಿಮೆ ಇರುತ್ತೆ. ಆಮೇಲೆ ಮುಖ್ಯವಾಗಿ ನಾವು ಲೋನ್ ಕೊಡುವಾಗ ಯಾರಿಗೆ ಏಜೆಂಟ್, ಈಗ ಒಂದಿಷ್ಟು ಜನ ಇರ್ತಾರೆ, ನಾವು ಈ ಬ್ಯಾಂಕೆಲ್ಲ ಲೋನ್ ಕೊಡಿಸ್ತೀನಿ, ಡಾಕ್ಯುಮೆಂಟ್ನ ಮಾಡಿಸ್ತೀನಿ, ಮ್ಯಾನೇಜರಿಗೆ ಭೇಟಿ ಆಗ್ತೀನಿ, ಆಫೀಸರಿಗೆ ಭೇಟಿ ಆಗ್ತೀನಿ, ಅವ್ರು ನನ್ನ ಮಾತು ಕೇಳ್ತಾರೆ, ಮಧ್ಯವರ್ತಿಗಳು ಬರ್ತಿರ್ತಾರೆ. ಅಂಥವರಿಗೆ ದಯಮಾಡಿ ಯಾವುದೇ ಬ್ಯಾಂಕಿನವರಾಗಲಿ ಅವಕಾಶ ಮಾಡಿ ಕೊಡೋದಿಲ್ಲ. ತಪ್ಪು ಕಲ್ಪನೆ ಹೇಳಿ ನಾವು ಬ್ಯಾಂಕ್ ಮ್ಯಾನೇಜರಿಗೆ ಭೇಟಿಯಾಗಿದ್ದೀವಿ, ಆಫೀಸರಿಗೆ ಭೇಟಿಯಾಗಿದ್ದೀವಿ, ಅವ್ರಿಗೆ ನಾವು ಹೇಳಿದೆವು ಅಂದ್ರೆ ಅವ್ರು ಕೇಳ್ತಾರೆ ಅಂತೇಳಿ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದ್ರೆ, ನಮ್ಮ ಜನ ಅಷ್ಟು ಅಮಾಯಕರು. ಅಥವಾ ನಾವು ಲೋನ್ ತೊಗೊಂಡೇವಂದ್ರೆ ನಾವು ಕಟ್ಟದೆ ಇವ್ರ ಥ್ರೂ ತೊಗೊಂಡೇವಂದ್ರೆ ನಾವು ಕಟ್ಟಲಿಕ್ಕೂ ನಡೀತದೆ ಅನ್ನೋ ತಪ್ಪು ಕಲ್ಪನೆಯಿಂದ ಅವರಿಂದ ಬೆನ್ನು ಹತ್ತಾರಲ್ಲ, ಅದು ಬೆನ್ನು ಹತ್ತಬಾರ್ದು. ಬ್ಯಾಂಕ್ ಏನಾಗಿದೆ ಅಂದರೆ, ಭಾರತದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ದೇವಾಲಯಗಳಿದ್ದಂಗೆ. ನೀವು ದೇವಾಲಯಕ್ಕೆ ಬಂದಾಗ ಅತ್ಯಂತ ಶುಭ್ರ ಮನಸ್ಸಿನಿಂದ ಒಳಗಡೆ ಬಂದು ನೀವು ಕಮ್ಯುನಿಕೇಷನ್ ಮಾಡಿದ್ರಂತಿಕೋ ಶಾಖಾ ವ್ಯವಸ್ಥಾಪಕರು ಜೊತೆ, ನಿಮಗೆ ಖಂಡಿತವಾಗಿ ಎಲ್ಲರಿಗೂ ಲೋನ್ ಸಿಗುತ್ತೆ. ಲೋನ್ ಕೊಡ್ತೀವಿ ಅಂತ ಹೇಳ್ತೀವಿ, ಲೋನ್ ಕೊಡ್ಲಿಕ್ಕಂದರೆ ನನಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೂ ಕಾರಣವನ್ನು ಕೊಡ್ತೀವಿ. ಇಲ್ಲಿ ಯಾವುದೇ ಥರ ವಸೀಲಿ ಇನ್ಫ್ಲುಯೆನ್ಸು ಏನೂ ಅವಶ್ಯಕತೆ ಇಲ್ಲ. ಅವರ ಮಾನದಂಡ ಏನಂದರೆ, ಅವ್ರ ಬ್ಯಾಂಕಿಗೆ ಮೊದಲು ಬರಬೇಕು,
ಬಂದ ತಕ್ಷಣ ಅವರ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಕೊಟ್ಟ ತಕ್ಷಣ ನಾವು ಅವರಿಗೆ ನಿಮ್ಗೆ ಲೋನ್ ಕೊಡ್ತೀವಿ ಅಥವಾ ಕೊಡಲ್ಲ ಅಂತೇಳಿ ಜೆನ್ಯೂನಿಟಿ ಚೆಕ್ ಮಾಡಿ ನಾವು ನಿರ್ಧಾರ ಮಾಡ್ತೀವಿ. ಇದೊಂದು ಸೇವೆ, ನಾವು ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಾವು ಅತ್ಯಂತ ಹೆಮ್ಮೆಯಿಂದ ಕೆಲಸ ಮಾಡ್ತಿದ್ದೀವಿ. ಗ್ರಾಹಕರು ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ಈ ಕೊನೆಯ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ರೀತಿ ನಿಮ್ಮಲ್ಲಿ ಆತಂಕ ಏನಿರ್ತೈತಿ, ಯಾವ ಬ್ಯಾಂಕ್ನಾಗ ಲೋನ್ ತೊಗೋಬೇಕು, ಎಷ್ಟು ಗುದ್ದಾಡಬೇಕು, ಅದು ಯಾರಿಗೆ ಹಿಡಿದ್ರು ನನ್ನ ಕೆಲಸ ಆಗ್ತೈತಿ ಅನ್ನುವಂಥ ಭ್ರಮೆ. ಯಾಕಂದ್ರೆ ನೀವು ನೇರವಾಗಿ ಬ್ಯಾಂಕಿಗೆ ಹೋದಾಗ ಯಾಕಂದ್ರೆ ಇಷ್ಟೆಲ್ಲ ಡೀಟೇಲ್ಸ್ ನಿಮಗೆ ಬ್ಯಾಂಕ್ನಾಗ ಹೆಚ್ಚಾಗಿ ನೀವು ಆ ವಿದಿನ್ ಟೈಮ್ದಾಗ ಹೋದಾಗ ಅವ್ರಿಗೂ ಮಾತಾಡ್ಸೋಕೆ ಟೈಮ್ ಇರೋಂಗಿಲ್ಲ. ಯಾಕಂದ್ರೆ ತಮ್ಮದೇ ಆದಂಥ ಕೆಲಸಗಳು ಭಾಳಷ್ಟು ಇರ್ತಾವೆ. ಆವಾಗ ನಿಮ್ಮ ಡಿಟೇಲ್ಸ್ ಏನೈತಿ ಹೇಳುವಷ್ಟು ಸಹಿತ ಅವರಲ್ಲಿ ಟೈಮ್ ಸಿಗ್ತಿರಂಗಿಲ್ಲ. ಅದಕ್ಕೆ ನಾವು ತಮ್ಮ ಸಲುವಾಗಿ ಅವರಿಗೆ ಇಲ್ಲಿ ಕರೆಸಿ ಎಲ್ಲ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ವಿ. ಯಾಕೆ ಹೋಗಿ ಬ್ಯಾಂಕಿನಾಗ ಕೇಳಬೇಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಕೇಳ್ಬೋದು, ಇನ್ನೊಬ್ಬನ ಕೇಳಬೇಕಂತಂದ್ರೆ ಏನೈತಿ ಅವ್ನು ಮತ್ತೆ ಟೈಮ್ ಕೊಡಬೇಕು, ಅಥವಾ ನಿಮ್ಮ ಆ ಸಮಯದಲ್ಲಿ ತಾವು ಮಾಡ್ತಕ್ಕಂಥ ಕೆಲಸಗಳೇನು ಪೆಂಡಿಂಗ್ ಉಳಿತಿರ್ತಾವೆ. ಅದಕ್ಕೇನೈತಿ ನಾವು GBMದವ್ರ ವಿಷಯ ಏನು ಮಾಡಿದ್ವಿ ಅಂತಂದರೆ, ಗ್ರಾಹಕರಿಗೆ ಯಾವ ರೀತಿಯಾಗಿ ಬ್ಯಾಂಕ್ಗಳ ಸೌಲಭ್ಯ ಸಿಗ್ತೈತಿ ಅನ್ನೋಂಥ ಪಬ್ಲಿಸಿಟಿನ ಚರ್ಚೆ ಮಾಡಿಬಿಟ್ರೆ ಪ್ರತಿಯೊಬ್ಬರು ಅದನ್ನು ನೋಡ್ತಾರೆ, ಅದರ ಸದುಪಯೋಗ ಕೊಡ್ಕೋತಾರೆ. ಅಲ್ಲಿ ಹೋಗಿ ತಿಳ್ಕೊಂಡು ನಾವು ಅದ್ರ ಫಾಯ್ದೆ ತೊಗೊಳ್ಳೋ ಬದಲಿ ಇದನ್ನು ನೋಡಿದ ತಕ್ಷಣ ಗೊತ್ತಾಗ್ತೈತಿ ಏನು ಮಾಡಬೇಕು ಅನ್ನುವಂಥದ್ದು. ಇನ್ನು ನಾವು ಮುಂದಿನ ಎಪಿಸೋಡ್ದಲ್ಲಿ ಅಂದರೆ ಮುಂದಿನ ಒಂದು ಚರ್ಚಾಕೂಟದಲ್ಲಿ ಗೃಹ ಸಾಲ ಹೇಗೆ ಪಡಿಬೇಕು, ಸಬ್ಸಿಡಿ ಲೋನ್ ಅಂದರೆ ಏನು, ಮತ್ತು ಆರೋಗ್ಯದ ಬಗ್ಗೆ ಯಾವ ರೀತಿಯಾಗಿ ನಮಗೆ ಬ್ಯಾಂಕಿನಿಂದ ಸಹಾಯ ಸಿಗ್ಬೋದು, ಇನ್ಶೂರೆನ್ಸ್ ಯಾವ ರೀತಿಯಾಗಿದೆ, ಡಿಪಾಸಿಟ್ ಏನಿದೆ, ದ್ವಿಗುಣ ಆಗುವಂಥ ಒಂದು ಯಾವ ರೀತಿಯಾದಂಥ ಅವರಲ್ಲಿ ಸವಲತ್ತುಗಳಿವೆ, ಇದರ ವಿಷಯವಾಗಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ತಮಗೆ ಭೇಟಿಯಾಗ್ತೀವಿ. ಸರ್, ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ಈ ಸಂದರ್ಶನಕ್ಕೆ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ GBM ಪರವಾಗಿ ಧನ್ಯವಾದಗಳು. ಗುರುಗಳೇ, ತಾವು ಕೂಡ ಸಂಘರ್ಷಮಯ ಜೀವನವನ್ನು ಇಲ್ಲಿಯವರೆಗೆ ತಂದು ಒಂದು ಸಾಧನೆ ಮಾಡಿದ್ದೀರಿ. ತಮಗೂ ಕೂಡ GBM ಪರವಾಗಿ ಅನಂತನ ವಂದನೆಗಳು. ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯ ನಮ್ಮ ವೀಕ್ಷಣೆಗೆ ನೀಡಿದ್ದಕ್ಕಾಗಿ ತಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.